ಶ್ರೀ ಗಣೇಶಾಯ ನಮಃ. ಶ್ರೀ ಆಯುರ್ವೇದಾಯ ನಮಃ. ಶ್ರೀ ಮಾಧವಕರಾಯ ನಮಃ. ಪ್ರಣಮ್ಯ ಜಗದುತ್ಪತ್ತಿ ಸ್ಥಿತಿ ಸಂಹಾರ ಕಾರಣಂ ಸ್ವರ್ಗಾಪವರ್ಗಯೋರ್ದ್ವಾರಂ ತ್ರೈಲೋಕ್ಯ ಶರಣಂ ಶಿವಂ. ನಾವು ಮಾಧವಕರ ರಚನೆ ಮಾಡಿರುವಂತಹ ಮಾಧವ ನಿಧಾನ ಅಥವಾ ಋಗ್ವಿನಿಶ್ಚಯ ಎಂಬ ಆಯುರ್ವೇದ ಸಂಹಿತೆಯ ಪಾಠವನ್ನು ಪ್ರಾರಂಭ ಮಾಡಿ 3 ಅಧ್ಯಾಯಗಳನ್ನು ಸಮಾಪ್ತ ಮಾಡಿದ ನಂತರ ಇವತ್ತಿನ ದಿನ ನಾವು 4ನೇ ಅಧ್ಯಾಯವಾಗಿರುವಂತಹ ಗೃಹಣಿ ನಿಧಾನಂ ಅನ್ನೋ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ಆಚಾರ್ಯ ಮಾಧವಕರರು ಯಾವ ರೀತಿ ಗೃಹಣಿ ರೋಗದ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ನಾವೀಗ ಪ್ರಾರಂಭ ಮಾಡಿ ನೋಡೋಣ ಅಂತೆ. ಮೊದಲನೇ ಪ್ರಕರಣ ಗೃಹಣಿ ರೋಗ ನಿಧಾನಂ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ ಏನು ಅಂದರೆ, ಅತಿಸಾರೇ ನಿವೃತ್ತೇಪಿ ಮಂದಾಗ್ನೇರ್ಹಿತಾಶನಃ ಭೂಯಸ್ಸಂದೂಷಿತೋ ನಿರ್ಗ್ರಹಣೀಂ ಅಭಿದೂಷಯೇತ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಂದಿನ ಅಧ್ಯಾಯ ಏನಿತ್ತು, ಅತಿಸಾರ ಅಧ್ಯಾಯ ಆಗಿತ್ತು. ಈಗ ಗೃಹಣಿ ಅಧ್ಯಾಯ ಪ್ರಾರಂಭ ಆಗಿದೆ. ನಾವು ಯಾಕೆ ಒಂದು ಅಧ್ಯಾಯ ಆದಮೇಲೆ ಇನ್ನೊಂದು ಅಧ್ಯಾಯ ಈ ಕ್ರಮದಲ್ಲಿ ಎಳೆಯಿದ್ದಾರೆ ಅನ್ನೋದನ್ನು ವ್ಯಾಖ್ಯಾನ ಮಾಡ್ತಾ ಹೋಗ್ತಾ ಇದ್ವಿ. ಆ ದೃಷ್ಟಿಕೋನದಲ್ಲಿ ಗೃಹಣಿ ಮತ್ತು ಅತಿಸಾರ ಈ 2 ರೋಗಗಳು ಕೋಷ್ಟಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಅತಿಸಾರದಲ್ಲಿ ಅತಿ ಪ್ರವಹನ ಆಗುವಂಥದ್ದು ಯಾವುದು, ಮಲ, ಸ್ವೇದ, ಮೂತ್ರಗಳ ಮುಖಾಂತರ. ಈಗ ಗೃಹಣಿ ಅನ್ನೋದು ಮಲಕ್ಕೆ ಸಂಬಂಧಪಟ್ಟಿರುವಂಥದ್ದೇ ಆಗಿದೆ. ಮುಹುರ್ಬದ್ಧ ಮುಹುರ್ದ್ರವಂ ಅಂತ ಹೇಳ್ತಾರೆ. ಅತ್ಯಂತ ದ್ರವವಾಗಿ ಹೋಗುತ್ತೆ ಇಲ್ಲಿ ಗೃಹಣಿಯಲ್ಲೂ. ಅದಕ್ಕೋಸ್ಕರನೇ ಅತಿಸಾರ ಆದಮೇಲೆ ಇನ್ನೊಂದೇ ಇದೇ ಲಕ್ಷಣಗಳನ್ನು ಹೊಂದಿರುವಂತಹ ವ್ಯಾಧಿಯ ಆಗಿರುವಂತಹ ಗೃಹಣಿ ರೋಗವನ್ನು ಇಲ್ಲಿ ಮುಂದಿನ ಅಧ್ಯಾಯದಲ್ಲಿ ಪ್ರಸ್ತಾವನೆ ಮಾಡಿರುವಂಥದ್ದು ಅಂತ ಹೇಳ್ತಾ ನಿಧಾನನೇ ಈ ರೀತಿ ಪ್ರಾರಂಭ ಮಾಡ್ತಾರೆ. ಅತಿಸಾರೇ ನಿವೃತ್ತೇಪಿ ಅಂದರೆ ಅತಿಸಾರ ರೋಗ ಯಾರಿಗೆ ನಿವೃತ್ತ ಹೋಗಿರತ್ತೋ, ಮೋಕ್ಷ ಆಗಿರತ್ತೋ, ಯಾರು ಅತಿಸಾರ ರೋಗದಿಂದ ಚೇತರಿಸ್ಕೊಂಡಿರ್ತಾನೋ ಅವನು ಅಪಿ ಮಂದಾಗ್ನೇರ್ ಅಹಿತಾಶನಃ. ಇಲ್ಲಿ ಅಪಿ ಅನ್ನೋ ಪದ ಉಪಯೋಗಿಸೋದ್ರಿಂದ ಅತಿಸಾರ ನಿವೃತ್ತಿಯಾಗಿದ್ದಲ್ಲೂ ಕೂಡ ಆ ಪಕ್ಷದಲ್ಲೂ ಕೂಡ ಅವನಿಗೆ ಅಗ್ನಿ ಅನ್ನೋದು ಮಂದವಾಗಿರುತ್ತೆ. ಅತ್ಯಂತ ಅಗ್ನಿ ಪರಿಪೂರ್ಣವಾಗಿ ಸಮ ಅಥವಾ ಉತ್ತೇಜನ ಅಂತ ಆಗಿರೋದಿಲ್ಲ. ಇಂಥ ಅವಸ್ಥೆಯಲ್ಲಿ ಅಹಿತಾಶನಃ, ಹಿತಾಶನ ಅಲ್ಲದೆ ಐತಾಶನವನ್ನು ಮಾಡಿದ್ದಲ್ಲಿ ಭೂಯಸ್ಸಂದೂಷಿತೋ ವಹ್ನೇರ್, ಇನ್ನೂ ಮತ್ತೆ ಭೂಯಃ ಅಂದರೆ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪ್ರಮಾಣ ಜಾಸ್ತಿಯಾಗಿ ಸಂದೂಷಿತೋ ವಹ್ನೇರ್, ತುಂಬ ಅಗ್ನಿ ಅನ್ನೋದು ಕೆಡುತ್ತೆ, ಸಂದೂಷಣ ಅನ್ನೋದು ಆಗುತ್ತೆ. ಆವಾಗ ಗೃಹಿಣಿ ಅಭಿದೂಷಯೇತ. ಮತ್ತು ಈ ಅಗ್ನಿ ಸಂದೂಷಣ ಆಗಿರೋದಕ್ಕೋಸ್ಕರ ಗೃಹಿಣಿ, ಇಲ್ಲಿ ಗೃಹಿಣಿ ಅಂದರೆ ಅವಯವ ವಿಶೇಷ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಚರಕಾಚಾರ್ಯರು ಹೇಳ್ತಾರೆ, ಗೃಹಿಣಿ ಅಂದರೆ ಏನು ಅಂದರೆ ಅಗ್ನಿಧಿಷ್ಠಾನಂ ಅನ್ನಸ್ಯ ಗ್ರಹಣಾದ್ ಗೃಹಿಣಿ ಮತ ನಾಭಿರುಪರಿ ಅಗ್ನಿವಲೇನೋಪಷ್ಟಬ್ಧೋಪಬೃಹ್ಮಿತ ಅಂತ ಹೇಳ್ತಾರೆ. ಅಂದರೆ ಅಗ್ನಿಯ ಅಧಿಷ್ಠಾನ ಸ್ಥಾನವೇ ಗೃಹಿಣಿ ಅಂತ ಹೇಳ್ತಾ ಇರುವಂಥದ್ದು. ಇಲ್ಲಿ ಗೃಹಿಣಿ ಅಭಿದೂಷಯೇತ್ ಅಂದ್ರೇನು, ಗೃಹಿಣಿ ಎಂಬ ಅವಯವವು ದೂಷಣ ಆಗತ್ತೆ. ಅದಕ್ಕೆ ಚಕ್ರಪಾಣಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಗೃಹಿಣಿ ರೋಗ ನಿಧಾನ ಅಂದರೆ ಗೃಹಿಣಿ ಆಶ್ರಿತಂ ನಿಧಾನಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಗೃಹಿಣಿ ಆಶ್ರಿತವಾಗಿರುವಂಥ ರೋಗದ ನಿಧಾನ ಇಲ್ಲಿ ವಿಶೇಷವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಆಶ್ರಯ ಸಂಬಂಧ ಅಥವಾ ಆಶ್ರಯ ಸಿದ್ಧಾಂತದ ಪ್ರಕಾರ ಇಲ್ಲಿ ವ್ಯಾಧಿಯನ್ನು ನಾಮಕರಣ ಮಾಡಿರುವಂಥದ್ದನ್ನು ನಾವು ಗಮನಿಸ್ಬೋದಾಗಿರುವಂಥದ್ದು ಮತ್ತು ಗಮನಿಸಬೇಕಾಗಿರುವಂಥದ್ದು ಹೌದು ಅಂತ ಹೇಳ್ತಾ, ಸೊ ಇಲ್ಲಿ ಯಾರು ಅತಿಸಾರ ಬಂದು ನಿವೃತ್ತಿ ಆಗಿರುತ್ತೋ ಅವರು ಮತ್ತೆ ಏನಾದರೂ ಅಹಿತಾಶನವನ್ನು ಸೇವನೆ ಮಾಡಿದ್ದಲ್ಲಿ ಅಗ್ನಿ ಇನ್ನೂ ಪ್ರಮಾಣಬದ್ಧವಾಗಿ ಅತ್ಯಂತ ಪ್ರಕುಪಿತಗೊಂಡು ಆ ಅಗ್ನಿ ಪ್ರಕುಪಿತಗೊಂಡ ಕಾರಣದಿಂದ ತ್ರಿದೋಷಗಳು ಪ್ರಕೋಪ ಆಗಿ ಆ ತ್ರಿದೋಷಗಳು ಎಲ್ಲೋ ಒಂದು ಕಡೆ ಆಶ್ರಯ ಸಂಬಂಧ ಅಥವಾ ಸ್ಥಾನ ಸಂಶಯ ತೆಗೆದುಕೊಳ್ಳಬೇಕು ಅಥವಾ ಯಾವುದೋ ಒಂದು ಅವಯವವನ್ನು ದೂಷಣೆ ಮಾಡಬೇಕು ಅಲ್ವಾ. ಇಲ್ಲಿ ಆ ತ್ರಿದೋಷಗಳು ಗೃಹಿಣಿ ಎಂಬ ಅವಯವವನ್ನು ದೂಷಣೆ ಮಾಡ್ತಾಯಿದೆ. ಆವಾಗ ಗೃಹಿಣಿ ರೋಗ ಅನ್ನೋದು ಉತ್ಪತ್ತಿ ಆಗುತ್ತೆ. ಇದು ನಿಧಾನದಿಂದ ನಾವು ಸಂಪ್ರಾಪ್ತಿನ ಊಹಾಪೋಹ ಮಾಡಬೇಕಾಗಿರುವಂಥದ್ದು. ಮತ್ತು ಗೃಹಿಣಿ ಸಾಮಾನ್ಯ ಲಕ್ಷಣ ಏನು ಅಂತ ಕೇಳಿದ್ರೆ, ಏಕೈಕಶ ಸರ್ವಶ್ಚ ದೋಷೈರತ್ಯರ್ಥಮೂರ್ಛಿತೈಃ ಸಾದುಷ್ಟ ಬಹುಶೋ ಭುಕ್ತಂ ಆಮಮೇವ ವಿಮುಂಚತಿ
ಪಕ್ವಂ ವಾ ಸರೋಜಂ ಪೂತಿ ಮುಹುರ್ಬದ್ಧಂ ಮುಹುರ್ದ್ರವಂ ಗ್ರಹಣಿ ರೋಗಮಾಹುಸ್ತಂ ಆಯುರ್ವೇದವಿದೋ ಜನಾಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆಯುರ್ವೇದವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವಂತಹ ಆಯುರ್ವೇದವಿದ ಅಂದರೆ ಆತ್ರೇಯರು ಅಂತ ಅರ್ಥ. ಧನ್ವಂತರಿ ಇತ್ಯಾದಿ ಮಹಾ ಋಷಿಗಳು ಆಯುರ್ವೇದಾಚಾರ್ಯರು ಅವ್ರ ಪ್ರಕಾರ ಏನಪ್ಪ ಮತ ಅಂದರೆ ಏಕೈಕಶ ಸರ್ವಶಸ್ತ್ರ ದೋಷ ಅತ್ಯರ್ಥ ಮೂರ್ಛಿತೈ. ಏಕೈಕಶಃ ಅಂದರೆ ವಾತ ಪಿತ್ತ ಕಫ, ಸರ್ವಶಸ್ತ್ರ ಅಂದರೆ ವಾತಪಿತ್ತ ಕಫಗಳು, ದೋಷ ಅತ್ಯರ್ಥ ಮೂರ್ಛಿತೈ ಈ ರೀತಿ ಸಂಮೂರ್ಛನ ಆಗಿರುವಂಥ ವಾತಪಿತ್ತ ಪಿತ್ತ ಕಫ ವಾತಕಫ ದೋಷಗಳು ಸಾದುಷ್ಟ ಬಹುಶೋ ಭುಕ್ತಂ ಇದು ದೃಷ್ಟಿಯಾಗಿ ನೋಡಿ ಆ ನಿಧಾನದಲ್ಲೇ ನಾವು ಊಹಾಪೋಹ ಮಾಡಿದ್ವಲ್ಲ ಅದೇ ಕಂಟಿನ್ಯೂಯೇಷನ್ ಆಗ್ತಾ ಇರುವಂಥದ್ದು. ಅಗ್ನಿ ದೃಷ್ಟಿಯಾಗಿರೋದಕ್ಕೋಸ್ಕರ ಅಗ್ನಿನೇ ಗ್ರಹಣಿ ರೋಗ ಮಾಡೋದಿಲ್ಲ, ತನ್ಮೂಲಕ ತದ್ವಾರ ದೋಷಗಳು ಅನ್ನೋದು ಪ್ರಕೋಪ ಆಗತ್ತೆ. ಅದಕ್ಕೆ ಏಕೈಕಶ ಸರ್ವಶಸ್ತ್ರ ದೋಷ ಅತ್ಯರ್ಥ ಮೂರ್ಛಿತೈ ಅಂತ ಶ್ಲೋಕ ಪ್ರಾರಂಭ ಆಗಿರುವಂಥದ್ದು. ಸಾದುಷ್ಟ ಬಹುಶೋ ಭುಕ್ತಂ ಈ ರೀತಿ ದೃಷ್ಟಿ ಆಗಿರುವಂತಹ ದೋಷಗಳೇನು ಮಾಡುತ್ತೆ ಅಂದರೆ ಬಹುಶೋ ಭುಕ್ತಂ ಆಮಮೇವ ವಿಮುಂಚತಿ. ಅವನ ಅಹಿತಾಶನ ಅಂದರೆ ಬಹು ಆಸನ ಮಾಡಿರುವಂಥದ್ದು, ಹಿತ ಅಲ್ಲದೆ ಇರುವಂಥದ್ದನ್ನು ಸಮಶನ ವಿಷಮಶನ ಅಂತ ಇತ್ಯಾದಿ ಆಸನಗಳನ್ನ ಸೇವನೆ ಮಾಡಿರೋದ್ರಿಂದ ಅವನೇನಾಗುತ್ತೆ ಅಂದರೆ ಅದು ಪಚನ ಆಗೋದಿಲ್ಲ. ಯಾಕೆಂದರೆ ವಹ್ನಿ ಬಲನೇ ಇಲ್ವಲ್ಲ, ಅದು ಅತ್ಯಂತ ಮಂದ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಏನಾಯಿತು ಅಂದರೆ ಅಗ್ನಿ ಪರಿಪೂರ್ಣವಾಗಿ ಶಾಂತಿ ಆಗಿಲ್ಲ, ಅದ್ರ ಜೊತೆ ಸಂಪರ್ಕ ಬಂದಿದ್ದು ವಿಜಾತೀಯವಾಗಿರುವಂಥ ಸಜಾತಿ ಆಗ್ದಿರ ವಿಜಾತಿ ಸಜಾತಿಯ ಮಧ್ಯದಲ್ಲಿದೆ. ಈ ವಿಜಾತಿ ಸಜಾತಿಯ ಮಧ್ಯದಲ್ಲಿ ಪಕ್ವ ಅಥವಾ ಪರಿಪಚನ ಆಗ್ತಾ ಇರುವಂಥದ್ದನ್ನೇ ಆಮ ಅಂತ ಕರಿತೀವಿ. ಅದಕ್ಕೆ ಬಹುಶಃ ಭುಕ್ತಂ ಆಮಮೇವ ವಿಮುಂಚತಿ. ಈ ರೀತಿ ಆಮ ಉತ್ಪತ್ತಿ ಆಗಿರುವಂಥದ್ದು ಏನಾಗುತ್ತೆ ಅಂದರೆ ಅದು ಶರೀರದಿಂದ ನಿರ್ಹರಣ ಆಗುತ್ತೆ. ಯಾಕೆ ಅಂದರೆ ಈ ಆಮ ಏನು ಧಾತು ಅಲ್ಲ, ಧಾತು ಆದರೆ ಹೌದು ಅದು ತುಷ್ಟಿ ಪುಷ್ಟಿ ಬಲ ದಾಢ್ಯಾನ ಧಾರಣೆಯನ್ನು ಮಾಡುತ್ತೆ. ಅದೇ ಯಾವಾಗ ಅದು ನಿರ್ಹರಣಕ್ಕೆ ಯೋಗ್ಯವಾಗಿದೆಯೋ ಅದು ಮಲ ಅಂತ ಸಂಜ್ಞೆ ಬರುತ್ತೆ. ಅದಕ್ಕೆ ಇವಾಗ ಈ ಆಮವನ್ನು ವಿಮುಂಚತೆ ಮಾಡುತ್ತೆ ಯಾವುದು ಈ ಶರೀರ. ಅದಕ್ಕೆ ಆಮಮೇವ ವಿಮುಂಚತಿ. ಅವಾಗ ಹೋಗುವಾಗ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅಹಿತಾಶನ ಅನ್ನೋ ಪದದಿಂದ ನಾವು ಎರಡು ಅರ್ಥ ಮಾಡ್ಕೊಳ್ಬೇಕು. ಏನು ಒಟ್ಟು ಸಮಾಗ್ನಿ ಅಷ್ಟು ಇರೋದಿಲ್ಲ, ಮಿಕ್ಕಿರುವಂತಹ 3 ಅಗ್ನಿಗಳಿರ್ಬೋದು, ವಿಷಮ ತೀಕ್ಷ್ಣ ಮಂದ, ಈ 3 ಇರುತ್ತೆ. ಮಂದವಾಗಿದ್ದಲ್ಲಿ ಆಮವನ್ನೇ ವಿಮುಂಚನೆ ಮಾಡುತ್ತೆ. ತೀಕ್ಷ್ಣವಾಗಿದ್ದಲ್ಲಿ ಪರಿಪೂರ್ಣವಾಗಿ ಪಚನ ಮಾಡಿಬಿಡತ್ತೆ. ಆದರೆ ಪರಿಪೂರ್ಣವಾಗಿ ಪಚನ ಮಾಡುವಾಗ ಸಾರಭಾಗ ಅನ್ನೋದೇ ಬರೋದಿಲ್ಲ, ಎಲ್ಲ ಪಚನ ಆಗೋಯಿತು ಆಯಿತಾ. ಆವಾಗ ಅದೊಂಥರ ಆಮ ಬರುತ್ತೆ. ಅದು ಪಿತ್ತದಿಂದ ಆಗಿರುವಂತಹ ವಿದಗ್ಧಾಜೀರ್ಣ ಥರ ಆಗತ್ತೆ. ಅದು ಅಷ್ಟೇ ವಿದಗ್ಧಾಜೀರ್ಣ ಆಗಿರೋದಕ್ಕೋಸ್ಕರ ಅದು ಪಕ್ವವಾಗಿ ಹೋಗಿದೆ, ಅದನ್ನು ಶರೀರ ನಿರ್ಹರಣ ಮಾಡುತ್ತೆ. ಅದಕ್ಕೆ ಆಮವನ್ನು ವಿಮೋಚನೆ ಮಾಡೋದು ಮಂದಾಗ್ನಿ ಆದರೆ ಪಕ್ವವನ್ನು ವಿಮೋಚನೆ ಮಾಡುವಂಥದ್ದು ತೀಕ್ಷ್ಣಾಗ್ನಿ. ಇನ್ನು ವಿಷಮಾಗ್ನಿ ಅದಕ್ಕೆ ಅಲ್ಲೂ ಮತ್ತೆ ವ್ಯತ್ಯಾಸ ಕಾಣಿಸುತ್ತೆ. ಅಲ್ಲಿ ವಿಷಮಾಗ್ನಿ ಒಂದೊಂದು ಸತಿ ತೀಕ್ಷ್ಣವಾಗಿರುತ್ತೆ, ಒಂದೊಂದು ಸತಿ ಮಂದವಾಗಿರುತ್ತೆ. ಈ ರೀತಿ ಇರುವಂಥದ್ದೇ ವಿಷಮಾಗ್ನಿ ಆಗಿರೋದ್ರಿಂದ ಮಂದವಾಗಿರುವಾಗ ಆಮವನ್ನೇ ವಿಮೋಚನೆ ಮಾಡುತ್ತೆ, ತೀಕ್ಷ್ಣವಾಗಿರುವಾಗ ಪಕ್ವವನ್ನು ವಿಮೋಚನೆ ಮಾಡುತ್ತೆ. ಗೊತ್ತಾಗ್ತಾ ಇದೆಯಾ? ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಅದೇ ಸಮ ಅಷ್ಟು ಅಲ್ಲ ಅಂತ ಹೇಳ್ತಾ ಭುಕ್ತಂ ಆಮಮೇವ ವಿಮುಂಚತಿ ಪಕ್ವಂ ವಾ. ಸೊ ಪಕ್ವವನ್ನು ಆದರೂ ವಿಮುಂಚನೆ ಮಾಡುತ್ತೆ. ಬರುವಾಗ ಸರೋಜಂ ತುಂಬ ನೋವು ಉತ್ಪತ್ತಿ ಆಗುತ್ತೆ, ಪೂತಿ ಆಮೇಲೆ ತುಂಬ ದುರ್ಗಂಧ ಇರುತ್ತೆ, ಮತ್ತು ಒಂದೊಂದು ಸತಿ ಬದ್ಧವಾಗಿರುತ್ತೆ, ಇನ್ನೊಂದು ಸತಿ ದ್ರವವಾಗಿರುತ್ತೆ. ಅದಕ್ಕೆ ಮುಹುರ್ಬದ್ಧಂ ಮುಹುರ್ದ್ರವಂ ಅಂತ ಹೇಳ್ತಾ ಇದ್ದಾರೆ. ಮಾಧವಕರ ಆಚಾರ್ಯರಿಗೆ ಆ ಮುಹುಹು ಅನ್ನೋ ಪದ ಎಷ್ಟಿಷ್ಟನೋ ಇಷ್ಟು ಕಡೆ ನಾವು ಗಮನಿಸ್ಬೋದಾಗಿರುವಂಥದ್ದು. ಸನ್ನಿಪಾತಜ ಜ್ವರದಲ್ಲಿ ಕ್ಷಣೆ ದಾಹೆ ಕ್ಷಣೆ ಶೀತೆ ಅಂತ ನೋಡಿದ್ವಿ. ಮುಹುರ್ದಾಹ ಮುಹುರ್ ಶೀತ ಮಾಡೋದನ್ನು ನಾವು ಅಲ್ಲಿ ವಿಶೇಷವಾಗಿ ಎಲ್ಲಿ ನೋಡಿದ್ವಿ? ಪಿತ್ತಕಪಜ ಜ್ವರದಲ್ಲಿ ನೋಡಿದ್ವಿ. ಈ ರೀತಿ ಮುಹು ಅನ್ನೋದು ಅತಿಸಾರದಲ್ಲೂ ಮತ್ತು ಎಲ್ಲೋ ಎಷ್ಟೊಂದು ಕಡೆ ನೋಡಿದ್ವಿ. ಇವಾಗ ಮತ್ತೆ ಗ್ರಹಣಿಯಲ್ಲೂ ನಾವು ನೋಡ್ತಾ ಇರುವಂಥದ್ದು ಏನಪ್ಪ ಅಂದರೆ ಮುಹುರ್ಬದ್ಧಂ ಮುಹುರ್ದ್ರವಂ ಅನ್ನೋದನ್ನು. ಓಕೆನಾ? ಸೊ ಆ ಮುಹುರ್ಬದ್ಧ ಮುಹುರ್ದ್ರವಂ ಅನ್ನೋದು ಗ್ರಹಣಿ ರೋಗದ ಅತ್ಯಂತ ವಿಶೇಷ ಲಕ್ಷಣವಾಗಿ ಗೋಚಾರವಾಗ್ತಾ ಇರುವಂಥದ್ದು. ಗ್ರಹಣಿ ರೋಗ ಮಾಹುಸ್ತಂ ಆಯುರ್ವೇದ ವಿದೋ ಜನಃ. ಇದೇ ಆಯುರ್ವೇದ ವಿದರ ಪ್ರಕಾರ ಗ್ರಹಣಿ ರೋಗದ್ದು ಸಾಮಾನ್ಯ ಲಕ್ಷಣ ಅಂತ ಹೇಳ್ತಾ ಗ್ರಹಣಿ ಪೂರ್ವರೂಪಗಳನ್ನ ನಾವು ನೋಡುವಂಥದ್ದು. ಪೂರ್ವರೂಪಂ ತು ತಸ್ಯೇದಂ ತೃಷ್ಣಾಲಸ್ಯಂ ಬಲಕ್ಷಯಃ ವಿದಾಹೋನ್ನಸ್ಯ ಪಾಕಶ್ಚ ಅಚಿರಾತ್ ಕಾಯಸ್ಯ ಗೌರವಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪೂರ್ವರೂಪ ತಸ್ಯ ಗ್ರಹಣಿ ರೋಗಸ್ಯ ಇದಂ ಪೂರ್ವರೂಪಂ ತು ಆಲಸ್ಯಂ.
ಮೊದಲನೇದೇನು ಅಂದರೆ ಆಲಸ್ಯ. ಯಾಕೆಂದರೆ ಅಗ್ನಿ ಯಾವಾಗಲೂ ಉತ್ಸಾಹಕ್ಕೆ ಸಂಕೇತ. ಆ ಅಗ್ನಿ ಮಂದ ಆಗಿದ್ದರೆ ಆಲಸ್ಯ, ಜಡತ್ವ ಅನ್ನೋದೇ ಇರುತ್ತೆ. ಅದಕ್ಕೆ ಮೊದಲನೇ ಪೂರ್ವರೂಪ ಏನು ಅಂದರೆ ಆಲಸ್ಯ. ಬಲಕ್ಷಯ, ಬಲಂ ಆರೋಗ್ಯಂ ಆಯುಶ್ಚ ಪ್ರಾಣಶ್ಚ ಅಗ್ನೌ ಪ್ರತಿಷ್ಠಿತಾ ಅನ್ನಪಾನೇಂಧನಶ್ಚ ಅಗ್ನಿ ಜ್ವಲತಿ ಏತಿ ಚ ಅನ್ಯಥಾ ಅಂತ ಅಲ್ವಾ. ಬಲ ನಿಂತಿರುವಂಥದ್ದೇ ಅಗ್ನಿ ಮೇಲೆ. ಇವಾಗ ಅಗ್ನಿನೇ ಸಂದೂಷಣ ಆಗಿ ಮಂದಾಗಿದ್ದಲ್ಲಿ ಡೆಫಿನೆಟ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂದರೆ ಬಲಕ್ಷಯ. ಯಾಕೆ ಬಲ ಅನ್ನೋದು ಕ್ಷಯ ಆಗಿರುತ್ತೆ ಗ್ರಹಣಿ ರೋಗದ ಪೂರ್ವರೂಪಾವಸ್ಥೆಯಲ್ಲಿ. ವಿದಾಹೋ ಅನ್ನಸ್ಯ ಪಾಕಶ್ಚ ಚಿರಾತ್ ಕಾಯಸ್ಯ ಗೌರವಂ. ಮತ್ತು ತಿಂದಿರುವಂಥ ಅನ್ನ ಚಿರಾಪಾಕ ಆಗುತ್ತೆ, ನಿಧಾನಕ್ಕೆ ಪಚನ ಆಗುತ್ತೆ. ಮತ್ತು ವಿದಾಹ, ವಿಶೇಷವಾಗಿ ವಿದಾಹ ಅಂದ್ರೇನು? ವಿದಾಹ ಅಂದರೆ ವಿಶೇಷ ದಾಹ. ಇವರು ಪ್ರದೇಶದಲ್ಲಿ ಮತ್ತು ಆಮಾಶಯದಲ್ಲಿ ಇಲ್ಲೆಲ್ಲನೂ ದಾಹ ಅನ್ನೋದು ಕಂಡುಬರುತ್ತೆ. ಇದು ಗ್ರಹಣಿ ರೋಗದ ಪೂರ್ವರೂಪ ಅಂತ ಹೇಳ್ತಾ, ಈಗ ಸಾಮಾನ್ಯ ಲಕ್ಷಣ ಆಯಿತು, ಪೂರ್ವರೂಪ ಆಯಿತು. ಈಗ ಒಂದೊಂದೇ ದೋಷದ ಗ್ರಹಣಿಯ ಲಕ್ಷಣಗಳನ್ನ ಮಾತಾಡ್ತಾರೆ. ಅದರಲ್ಲಿ ಮೊದಲನೇದು ವಾತಜ ಗ್ರಹಣಿ. ವಾತಜ ಗ್ರಹಣಿ ಅಂದರೆ ಇಲ್ಲಿ ಗ್ರಹಣಿ ರೋಗ ಅನ್ನೋದು 4 ಥರ ಇರುವಂಥದ್ದು. ಆವಾಗಲೇ ನಾವು ನೋಡಿದ್ವಿ, ಏಕೈಕಶಃ ಸಮಸ್ತಾಶ್ಚ ಅಂತ ನೋಡಿದ್ವಲ್ಲ. ಅಂದರೆ ವಾತಜ ಪಿತ್ತಜ ಕಫಜ, ಇನ್ನೊಂದು ವಾತಪಿತ್ತ ಕಫಜ ಅಂತ ಅರ್ಥ. ಸೊ ಇವಾಗ ಒಂದೊಂದೇ ಗ್ರಹಣಿ ಲಕ್ಷಣವನ್ನು ನಾವು ಗಮನಿಸಿದ್ರೆ, ಮೊದಲನೇದು ವಾತಜ ಗ್ರಹಣಿ ಲಕ್ಷಣ. ಕಟುತಿಕ್ತ ಕಷಾಯಾತಿ ರೂಕ್ಷ ಸಂದುಷ್ಟ ಭೋಜನ ಪ್ರಮಿತಾನಶನಾತ್ಯದ್ವೇಗ ನಿಗ್ರಹ ಮೈಥುನೈ ಮಾರುತ ಕುಪಿತೋ ವಹ್ನಿಂ ಸಂಛಾದ್ಯ ಕುರುತೆ ಗದಾನ್ ತಸ್ಯಾನ್ನಂ ಪಚ್ಯತೆ ದುಃಖಂ ಶುಕ್ತಪಾಕಂ ಖರಾಂಗತ ಕಂಠಾಸ್ಯ ಶೋಷೋಕ್ಷುತೃಷ್ಣ ತಿಮಿರಂ ಕರ್ಣಯೋಸ್ವನಃ ಪಾರ್ಶ್ವೋರು ವಂಶನಗ್ರೀವಾ ಋಗ್ ಅಭೀಕ್ಷ್ಣಂ ವಿಸೂಚಿಕಂ ಹೃತ್ಪೀಡಕಾರ್ಶ ದೌರ್ಬಲ್ಯಂ ವೈರಸ್ಯಂ ಪರಿಕರ್ತಿಕ ಗೃದ್ಧಿಃ ಸರ್ವರಸಾನಾಂಚ ಮನಸಃ ಸದನಂ ತಥಾ ಜೀರ್ಣೇ ಜೀರ್ಯತಿ ಚಾಧ್ವಾನಂ ಭುಕ್ತೆ ಸ್ವಾಸ್ಥ್ಯಮುಪೈತಿ ಚ ಸವಾತಗುಲ್ಮರುದ್ರೋಗ ಪ್ಲೀಹಾ ಶಂಕಿ ಚ ಮಾನವಃ ಚಿರಾದುಃಖಂ ದ್ರವಂ ಶುಷ್ಕಂ ತನ್ವಾಮಂ ಶಬ್ದಭೇನವತ್ ಪುನಃ ಪುನಃ ಸುಚೇದ್ವರ್ಚಃ ಕಾಸಶ್ವಾಸಾರ್ಧಿತೋ ನಿಲಾತ್ ಕಾಸಶ್ವಾಸಾರ್ಧಿತೋ ನಿಲಾತ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಮಾಧವಕರರ ಶೈಲಿಯನ್ನು ನಾವು ಗಮನಿಸಬಹುದಾಗಿರುವಂತಹ ಮಹಾಸೂತ್ರಗಳು ಅಂತ ಹೇಳ್ಬೋದು. ಇಂತಹ ಸೂತ್ರಗಳು ಮತ್ತೆ ನಮಗೆ ಎಲ್ಲೂ ಕಾಣಿಸೋದೇ ಇಲ್ಲ. ಆ ರೀತಿ ಹೇಳ್ತಾ ಮೊದಲನೇ ನಿಧಾನಗಳು ರಸ ನಿಧಾನಗಳನ್ನ ತಿಳಿಸ್ತಾ ಇದ್ದಾರೆ. ಕಟು ತಿಕ್ತ ಕಷಾಯ, ಈ 3 ರಸಗಳು ಎಲ್ಲ ವಾತ ವೃದ್ಧಿ ಆಗುವಂಥದ್ದೇ ಅಲ್ವಾ. ಅದಕ್ಕೆ ಯಾರು ಕಟು ತಿಕ್ತ ಕಷಾಯ ರಸ ಅತಿ ಸೇವನೆ ಮಾಡ್ತಾರೋ ಅವರಲ್ಲಿ ವಾತ ಅನ್ನೋದು ಪ್ರಕೋಪ ಆಗತ್ತೆ. ಮತ್ತು ಪ್ರಮಿತ ಅನಶನ ಅತ್ಯಧ್ವ ವೇಗ ನಿಗ್ರಹ, ಮತ್ತು ವೇಗ ಧಾರಣೆ ಮಾಡೋದ್ರಿಂದ, ಅತಿ ಮೈಥುನಗಳನ್ನ ಮಾಡೋದ್ರಿಂದ ಮಾರುತ ಕುಪಿತೋ, ಈ ವಾತ ಪ್ರಕೋಪ ಆಗಿ ವಹ್ನಿಂ ಸಂಛಾದ್ಯ ಕುರುತೆ ಗದಾನ್, ಆ ಅಗ್ನಿಯನ್ನು ಸಂಛಾದ್ಯ ಆವರಣ ಮಾಡಿಬಿಟ್ಟು ಕುರುತೆ ಗದಾನ್, ಈ ಗ್ರಹಣಿ ರೋಗವನ್ನು ಮಾಡುತ್ತದೆ. ಈಗ ಸಂಪ್ರಾಪ್ತಿಯ ಲಕ್ಷಣಗಳು ಏನೇನಾಗುತ್ತೆ? ಒಂದು ಸತಿ ಈ ಅಗ್ನಿ ಮತ್ತು ಮಾರುತ ಸಂಯೋಗದಿಂದ ಆಗಿರುವಂತಹ ಗ್ರಹಣಿ ಪ್ರದೇಶದಲ್ಲಿ ಯಾವ ಯಾವ ಲಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಈ ಸೂತ್ರಗಳಲ್ಲಿ ತಿಳಿಸ್ತಾ ಇದ್ದಾರೆ. ಕಂಠಾಸ್ಯ ಶೋಷೋ, ಫುಲ್ಲು ಶೋಷ ಒಣಗೋಗಿರುತ್ತೆ. ಏನು? ಕಂಠ ಅಂದರೆ ಗಂಟ್ಲು, ಹಾಸ್ಯ ಅಂದರೆ ಬಾಯಿ, ಕ್ಷುತೃಷ್ಣ ತಿಮಿರಂ ಕರ್ಣಯೋಸ್ವನಃ ಅಂದರೆ ತುಂಬ ಬಾಯಾರಿಕೆನೂ ತುಂಬ ಬಾಯಾರಿಕೆ ಅನ್ನೋದು ಜಾಸ್ತಿ ಇರುತ್ತೆ. ಮತ್ತು ಕ್ಷುತ್ ಅಂದರೆ ಹಸ್ವು ಅನ್ನೋದು ಒಟ್ಟೋಗಿರುತ್ತೆ. ತಿಮಿರಂ ಕರ್ಣಯೋಸ್ವನಃ, ಅಬ್ಸರ್ವ್ ಮಾಡಿ, ತಿಮಿರಂ ಅಂತ ಇದೆ. ಮತ್ತು ನಾವು ಮೊನ್ನೆ ಅತಿಸಾರದಲ್ಲೂ ನಾನು ಹೇಳಿದ್ದೆ ಏನಂತ, ಆಮಾಶಯಕ್ಕೆ ಮತ್ತು ನೇತ್ರಕ್ಕೆ ಅತ್ಯಂತ ಅವಿನಾಭಾವ ಸಂಬಂಧ ಇದೆ. ಇದನ್ನು ನಾವು ಪ್ರತಿನಿತ್ಯ ದೈನಂದಿನ ಜೀವನದಲ್ಲೂ ನಾವು ಗಮನಿಸ್ಬೋದು. ಹೆಂಗೆ ಅಂದರೆ ಹೊಟ್ಟೆ ಹಸಿವಿದೆ ಅಂದರೆ ನಿದ್ದೆ ಬರೋದೇ ಇಲ್ಲ. ಎದ್ದೇಳ್ತೀವಿ, ನೀರು ಕುಡಿಯೋಕ್ಕೆ ಪ್ರಯತ್ನ ಪಡ್ತೀವಿ, ಅಥವಾ ಏನಾದರೂ ಇದೆಯಾ ಅಂತ ಬಾಯಿಗೆ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ಈ ರೀತಿ ಅಂದರೆ ಹೊಟ್ಟೆ ಖಾಲಿ ಇದೆ ಅಂದರೆ ಕಣ್ಣು ತೆಗೆದೇ ಇರುತ್ತೆ. ಹೊಟ್ಟೆ ತುಂಬಿತು ಅಂದರೆ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ಆಫ್ಟರ್ನೂನ್ ಸೆಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಎಂಗೇಜ್ ದ ಕ್ಲಾಸಸ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಹೊಟ್ಟೆ ತುಂಬ್ತಾ ಕಣ್ಣು ಮುಚ್ಕೊಂಡ್ಬಿಡುತ್ತೆ. ಅಂದರೆ ಇಲ್ಲೇ ಕಾಣಿಸ್ತಾ ಇದೆ ನಮ್ಮ ದೈನಂದಿನ ಜೀವನದಲ್ಲೇ ಹೊಟ್ಟೆಗೆ ಕಣ್ಣಿಗೆ ಇರುವಂತಹ ಸಂಬಂಧ, ಅವಿನಾಭಾವ ಸಂಬಂಧವನ್ನು ನಾವು ಗಮನಿಸ್ಬೋದು. ಅದಕ್ಕೆ ನಾವು ಯಾವಾಗಲೂ ಪ್ರಮಿತಾಸನಗಳೆಲ್ಲ ಮಾಡೋದ್ರಿಂದ ವಾತ ಪ್ರಕೋಪ ಆಗತ್ತೆ ಅಂತ ಹೇಳ್ತಾ ಇರುವಂಥದ್ದು. ಅಂತೇಳಿ ಇಲ್ಲಿ ತಿಮಿರಂ ಅನ್ನೋದು ಆಗತ್ತೆ. ಕರ್ಣಯೋಸ್ವನಃ ನೋಡಿ, ಕಿವಿಗಳಲ್ಲಿ ಗುಯ್ ಅಂತ ಕರ್ಣಕ್ಷೇದ ಅಥವಾ ಕರ್ಣನಾದ ಅಂತ ಇದಕ್ಕೆ ಶಾಸ್ತ್ರ ಹೇಳುವಂಥದ್ದು. ಅದು
ಗೃಹಿಣಿ ರೋಗದಲ್ಲಿ ಇರುತ್ತೆ ಅಂತ ಹೇಳ್ತಾ, ಅದರಲ್ಲೂ ವಿಶೇಷವಾಗಿ ವಾತಜ ಗೃಹಿಣಿಯಲ್ಲಿ ಕಂಡುಬರುವಂಥದ್ದು. ಇದೇ ಕರ್ಣಯೋ ಸ್ವನಃ ಇಲ್ಲೊಂದು ಪ್ರಸ್ತಾವನೆ ಮಾಡಬೇಕು ಅಂದರೆ, ಪಾಂಡುರೋಗದ ಸಾಮಾನ್ಯ ಲಕ್ಷಣದಲ್ಲೂ ಕರ್ಣಕ್ಷೇದ ಇದೆ. ಅಂದರೆ ನಮಗೆ ನಾಸತ್ಯ ಇದು ಇದೇ ರೋಗ ಅಂತ ಅರ್ಥವಾಗಬೇಕು. ಯಾಕೆಂದರೆ ಒಂದೊಂದು ಲಕ್ಷಣಗಳು ಈ ರೋಗದಲ್ಲೂ ಇರುತ್ತೆ, ಮತ್ತೊಂದು ರೋಗದಲ್ಲೂ ಇರುತ್ತೆ. ಈ ಎರಡು ರೋಗಗಳಲ್ಲಿ ಇರುವಾಗ ಯಾವ ರೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತ ನಾವು ನೋಡಬೇಕು ಅಂದರೆ, ಆ ಲಕ್ಷಣದ ಜೊತೆ ಬೇರೆ ಇನ್ಯಾವ ಉಪಲಕ್ಷಣಗಳಿದೆ ಅನ್ನೋದನ್ನು ನಾವು ವಿಶೇಷವಾಗಿ ಪರೀಕ್ಷೆ ಮಾಡಿದ್ದಲ್ಲಿ, ಆ ಉಪಲಕ್ಷಣಗಳು ಈ ಪ್ರಧಾನ ಲಕ್ಷಣಕ್ಕೆ ಟ್ಯಾಲಿ ಆಗಿದ್ದಲ್ಲಿ ಆವಾಗ ಇದು ಈ ವ್ಯಾಧಿಯೇ ಅಂತ ವಿನಿಶ್ಚಯ ಮಾಡಬಹುದು. ಗೊತ್ತಾಗ್ತದೆ. ಅದಕ್ಕೆ ಶಾಸ್ತ್ರಜ್ಞಾನ ಅನ್ನೋದು ಅತ್ಯಂತ ನಮಗೆ ಸಹಾಯ ಮಾಡುವಂಥದ್ದು ವ್ಯಾಧಿ ವಿನಿಶ್ಚಯ ಮಾಡೋದ್ರಲ್ಲಿ ಅಂತ ಹೇಳ್ತಾ, ಪಾರ್ಶ್ವೋರು ವಂಶನಗ್ರೀವ ಋಗ್ ಅಭೀಕ್ಷ್ಣಂ ವಿಸೂಚಿಕ. ತುಂಬ ನೋವು ಅನ್ನೋದಿರುತ್ತೆ ಇಲ್ಲಲ್ಲಿ ಪಾರ್ಶ್ವ ಪ್ರದೇಶದಲ್ಲಿ, ಊರು ಪ್ರದೇಶದಲ್ಲಿ, ವಂಶನ ಪ್ರದೇಶದಲ್ಲಿ ಮತ್ತು ಗ್ರೀವಾ ಪ್ರದೇಶದಲ್ಲಿ ಋಕ್ ಅನ್ನೋದಿರುತ್ತೆ. ಋತ್ಪೀಡ ಕಾಶ್ಯ ದೌರ್ಬಲ್ಯಂ ವೈರಸ್ಯಂ ಪರಿಕರ್ತಿಕ ಅಂತ ಹೇಳ್ತಾ ಇದ್ದಾರೆ. ಋತ್ಪೀಡ ಈ ಹೃದಯ ಪ್ರದೇಶದಲ್ಲಿ ಏನೋ ಒತ್ತೋಂಗಾಗತ್ತೆ, ಅದು ಋತ್ಪೀಡ ಅಂತ ಅದಕ್ಕೆ ಹೆಸರು. ಕಾರ್ಶ್ಯ ತುಂಬ ತೂಕ ಕಡಿಮೆ ಆಗ್ತಾನೆ ನೋಡಿ, ತೂಕ ಕಡಿಮೆ ಆಗ್ತಾರೆ ಅನ್ನೋದು ಯಾಕೆಂದರೆ ಎಲ್ಲ ಧಾತುಗಳೆಲ್ಲ ಹೋಗ್ತಾ ಇದೆಯಲ್ವ, ಅದಕ್ಕೆ. ಕಾರ್ಶ್ಯ ದೌರ್ಬಲ್ಯಂ ತುಂಬ ಸುಸ್ತಿರತ್ತೆ. ವೈರಸ್ಯ ಮುಖದಲ್ಲಿ ರಸ ಅನ್ನೋದೇ ಗೊತ್ತಾಗೋದಿಲ್ಲ, ಅದರಲ್ಲಿ ವೈರಸ್ಯಂ ಅಂದರೆ ಕಷಾಯಾಸ್ಯತ ಅಂತಲೇ ನಾವು ತೊಗೊಳ್ಬೇಕು. ಯಾಕಂದರೆ ಇದು ವಾತಜ ಗೃಹಿಣಿ, ಇದು ಅದಕ್ಕೆ ಕಷಾಯ ರಸ ಅನ್ನೋದು ವಾತದ್ದು ಸಾಮಾನ್ಯ ಲಕ್ಷಣದಲ್ಲೇ ಬರುವಂಥದ್ದು. ಅದಕ್ಕೆ ಇಲ್ಲಿ ವೈರಸ್ಯಂ ಅಂದರೆ ಕಷಾಯಸ್ಯತ ಅಂತ ತೊಗೊಳೋದ್ರಲ್ಲಿ ತಪ್ಪೇನೂ ಇಲ್ಲ. ಪರಿಕರ್ತಿಕ ತುಂಬ ಹೋಗಿ ಹೋಗಿ ಆ ದ್ರವತ್ವ ಅಲ್ಲಿ ಗುದದ್ವಾರದಲ್ಲಿ ಪರಿಕರ್ತಿಕ ಅಂತ ಆಗುತ್ತೆ. ಅಂದರೆ ತರ್ಚ್ಕೊಂಡು ಹೋಗಿರತ್ತೆ ಆ ಗುದ ಪ್ರದೇಶ, ಅದು ಇಲ್ಲಿ ಒಂದು ಲಕ್ಷಣ ಆಗಿರುತ್ತೆ. ವೃದ್ಧಿ ಸರ್ವಸಾನ ಅಂತ ಮನಸ್ಸದನಂ ತಥಾ, ಮತ್ತು ಮಾನಸಿಕವಾಗಿ ತುಂಬ ಕುಗ್ಗಿರ್ತಾನೆ, ಅದಕ್ಕೆ ಮನಸ್ಸದನಂ ಅಂತ ಹೇಳ್ತಾ ಇದ್ದಾರೆ. ಜೀರ್ಣೆ ಜೀರ್ಯತಿ ಚ ಆಧ್ಮಾನಂ. ಆಧ್ಮಾನ ಅಂದರೆ ಆನಾಹ, ಹೊಟ್ಟೆ ಒಬ್ಬರಿಸ್ಕೊಂಡಿರುವಂಥದ್ದು. ಯಾವಾಗ ಆಗುತ್ತೆ ಅಂದರೆ ಜೀರ್ಣೆ, ಅಂದರೆ ಜೀರ್ಣ ಆದಮೇಲೆ, ಜೀರ್ಯತಿ ಮತ್ತು ಜೀರ್ಣ ಆಗುವಾಗ, ಈ ಎರಡು ಅವಸ್ಥೆಗಳಲ್ಲೂ ಹೊಟ್ಟೆ ಒಬ್ಬರಿಸ್ಕೊಂಡಿರುವಂಥದ್ದು ಕಂಡುಬರುವಂಥದ್ದು ವಿಶೇಷ ಲಕ್ಷಣ ವಾತಜ ಗೃಹಿಣಿಯಲ್ಲಿ ನಮಗೆ ನಾವು ಕಾಣ್ಬೋದಾಗಿರುವಂಥದ್ದು. ಭುಕ್ತೆ ಸ್ವಾಸ್ಥ್ಯಂ ಉಪೈತಿ ಚ. ಮತ್ತು ಭುಕ್ತೆ ಅಂದರೆ ಏನು, ತಿಂದ ಮೇಲೆ ತಕ್ಷಣ ಏನೋ ಜೀರ್ಣ ಆಗಿಲ್ಲ, ತಿಂದಿದ ತಕ್ಷಣ ಜೀರ್ಣೆ ಭುಕ್ತೆ ಸ್ವಾಸ್ಥ್ಯಂ ಉಪೈತಿ ಚ. ಏನೋ ಸ್ವಲ್ಪ ಹಾಕೊಂಡ್ರೆ ಆರಾಮಪ್ಪ ಅಂತ ಅನ್ಸುತ್ತೆ. ಹಾಕೊಂಡ ಮೇಲೆ ಆ ಜೀರ್ಣ ಆಗುವಾಗ, ಜೀರ್ಣ ಆದಮೇಲೆ ಕಷ್ಟ ಯಾತನೆಯನ್ನು ಅನುಭವಿಸ್ತಾನೆ. ಇಂಥದ್ದೆಲ್ಲ ನಾವು ಪೇಷನ್ಸಲ್ಲಿ ವಿಶೇಷವಾಗಿ ನಾವು ಗಮನಿಸ್ಬೋದು. ಓಕೆನಾ, ಇಂಥದ್ದೆಲ್ಲನೂ ಇರುತ್ತಾ ಅಂತ ನಾವು ಪ್ರಶ್ನೆ ಹಾಕಬೇಕು ಅಲ್ವಾ. ಎಷ್ಟು ಸೂಕ್ಷ್ಮವಾಗಿ ಆಚಾರ್ಯರು ಪರಿಗಣನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ನಾವು ಮತ್ತೊಂದು ವಿಶೇಷ ಅಂಶ ಗಮನಿಸಬೇಕಾಗಿರುವಂಥದ್ದು. ವಾತ ಗುಲ್ಮ ರುದ್ರೋಗ ನೋಡಿ, ಈ ವಾತಜ ಗೃಹಿಣಿ ಎಂಥ ರೋಗ ಅಂದರೆ ನಮಗೆ ಇದು ಯಾವ ರೋಗ ಅಂತ ನಮಗೆ ಮೋಹ ಉತ್ಪತ್ತಿ ಮಾಡುತ್ತಂತೆ. ಅದಕ್ಕೆ ಆಚಾರ್ಯರು ಇಲ್ಲಿ ತಿಳಿಸ್ತಾರೆ, ವಾತ ಗುಲ್ಮ ರುದ್ರೋಗ ಪ್ಲೀಹ ಶಂಕೀಚ ಮಾನವ. ಇದು ವಾತಜ ಗುಲ್ಮಾನ, ಇದು ವಾತಜ ರುದ್ರೋಗಾನ ಅಥವಾ ಇದು ಪ್ಲೀಹ ರೋಗಾನ ಅಂತ ನಮಗೆ ಡೌಟ್ ಬರ್ಸತ್ತಂತೆ. ಯಾಕೆಂದರೆ ಅಲ್ಲೂ ಇದೆಲ್ಲ ಲಕ್ಷಣಗಳು ಇರುತ್ತೆ. ಅವಾಗಲೇ ನಾನು ಹೇಳಿದೆ ಏನಂತ ಅಂದರೆ ಮುಹೂರ್ದ್ರವವಾಗಿ ಹೋಗ್ತಾ ಇರೋದ್ರಿಂದ ಇದು ಅತಿಸಾರನೂ ಕಾಣಿಸುತ್ತೆ. ಮತ್ತು ಕರ್ಣಯೋ ಸ್ವನಃ ಅಂತಿದೆ, ಅಂದರೆ ಕಿವಿನಾದ, ಅದು ಪಾಂಡುರೋಗದಲ್ಲೂ ಇದೆ. ಇಷ್ಟೇ ಹೇಳ್ತೀರ, ಬೇರೆ ಜೀರ್ಣೆ ಜೀರ್ಯತಿ ಚ ಅಧ್ಮಾನಂ ಅನ್ನೋದು ವಾತಗುಲ್ಮ, ವಾತಜ ಹೃದ್ರೋಗ ಮತ್ತು ಪ್ಲೀಹದಲ್ಲೂ ಇಂಥ ಲಕ್ಷಣಗಳು ಕಾಣಿಸುತ್ತೆ. ಅದಕ್ಕೆ ಇದು ಈ ರೋಗಗಳ ಅಂತ ನಮಗೆ ಶಂಕೆ ಮಾಡಿಸೋಂಗೂ ಮಾಡುವಂಥದ್ದು. ಬರೀ ವೈದ್ಯರಿಗೆ ಅಷ್ಟೇ ಅಲ್ಲ, ಅವನಿಗೂ ನಂಗೆ ಹೃದ್ರೋಗ ಇದೆಯಾ. ಒಂದೊಂದು ಸತಿ ನಾವು ಪೇಷಂಟ್ಸನ್ನು ಗಮನಿಸಿದ್ರೆ ಅವರಷ್ಟು ಡಯಾಗ್ನೋಸಿಸ್ ಆಗಿ ಬರ್ತಾರೆ. ಸೊ ನನಗೆ ಈ ಲಕ್ಷಣಗಳಿದೆ, ಸೊ ನನಗೆ ಏನಾದರೂ ಕಿವಿಲಿ ಏನಾದರೂ ತೊಂದರೆ ಇದೆಯಾ, ಅಥವಾ ಹೃದಯದಲ್ಲಿ ಹಾರ್ಟ್ ಪ್ರಾಬ್ಲಮ್ಮಾ, ನಂದೇನೋ ಸ್ಪ್ಲೀನ್ ಜಾಸ್ತಿ ಆಗಿದೆಯಾ ಅಂತ ಅವರವ್ರಿಗೆ ಶಂಕೆ ಬರುತ್ತಲ್ವ. ಇದು ಅಂದರೆ ಪೇಷಂಟ್ ಒಂದೊಂದು ಮಾತುಗಳು ಎಷ್ಟು ವ್ಯಾಧಿ ವಿನಿಶ್ಚಯ ಮಾಡೋದಕ್ಕೆ ಸಹಾಯ ಆಗತ್ತೆ ಅಂತ ಅಲ್ಲಿ ತೋರಿಸತ್ತೆ. ಅದಕ್ಕೆ ಈ ಪ್ರಕರಣ ಪ್ರಾರಂಭ ಮಾಡ್ತಾನೆ ಇದು ಆಚಾರ್ಯರದ್ದು ಮತ್ತೊಂದು ಶೈಲಿ ನಾವು ಗಮನಿಸ್ಬೋದು ಅಂತ ಹೇಳಿರುವಂಥದ್ದು. ಇಂಥದ್ದೆಲ್ಲ ಶಂಕಿ ಚಮಾನವಹ ಅನ್ನೋದೆಲ್ಲ ಬೇರೆ ಸಂಹಿತೆಗಳಲ್ಲಿ ನಮಗೆ ಕಂಡುಬರೋದಿಲ್ಲ. ಅದೇ ನಾನಾ ಮುನೀನಾಂ ಅಂತ ಏನು ಪ್ರಾರಂಭ ಮಾಡಿದನೋ ಮಾಧವಕರ, ಪ್ರತಿಜ್ಞೆ ಮಾಡಿದನೋ, ನಾನು ಎಲ್ಲ ಮುನಿಗಳ ಸಾರಾಂಶವನ್ನು ನಾನು ಇಲ್ಲಿ ಬರ್ಕೊಡ್ತಾ ಇರುವಂಥದ್ದು ಅಂತ ಇಲ್ಲಿ ಆ ಶೈಲಿ ಮತ್ತು ಅವನ ವೈಭವವನ್ನು ನಾವು ನೋಡ್ಬೋದಾಗಿರುವಂಥದ್ದು
ಅಂತ ಹೇಳ ಚಿರ ದುಃಖಂ ದ್ರವಂ ಶುಷ್ಕಂ ತನ್ವಾಮಂ ಶಬ್ದಪೇನವತ್. ಮತ್ತು ತುಂಬ ಹೊತ್ತು ಹೋಗ್ತಾನೆ ಇಲ್ಲಿಗೆ ಶೌಚಕ್ಕೆ, ಅದು ದ್ರವವಾಗಿರುತ್ತೆ, ಶುಷ್ಕವಾಗಿರುತ್ತೆ, ಮತ್ತು ಶಬ್ದ ಭೇನವತ್ ಅಂತ ಹೇಳ್ತಾ ಇದ್ದಾರೆ. ಫುಲ್ಲು ಶಬ್ದ ಬರುತ್ತೆ, ಅಪಾನವಾತ ಶಬ್ದ ಅಷ್ಟು ಕಂಡು ಬರುವಂಥದ್ದು. ಪುನಃ ಪುನಃ ಸುಜೇದ್ವರ್ಚಃ, ಮತ್ತೆ ಮತ್ತೆ ಹೋಗ್ತಾ ಇರ್ತಾನೆ. ಕಾಸಶ್ವಾಸ ಅರ್ಧಿತೋ ನಿಲ, ಅಷ್ಟೇ ಹೇಳ್ತೀರ ಕಾಸ ಶ್ವಾಸಗಳು ಅಲ್ಲಿ ವ್ಯಕ್ತ ಆಗತ್ತೆ. ಓಕೆನಾ, ಇದು ವಾತಜ ಗ್ರಹಣಿ ಲಕ್ಷಣ ಅಂತ ಹೇಳ್ತಾ ಪಿತ್ತಗ್ರಹಣಿ ಲಕ್ಷಣವನ್ನು ನಾವು ಗಮನಿಸಿದ್ರೆ, ಕಟ್ವಜೀರ್ಣ ವಿದಾಹ್ಯಮ್ಲ ಕ್ಷಾರಾತಿ ಪಿತ್ತಮುಲ್ಬನಂ ಆಪ್ಲಾವಯದ್ ಅತ್ಯನಲಂ ಜನಂ ತಪ್ತಮಿವಾನಲಂ ಸೋಜೀರ್ಣಂ ನೀಲಪೀತಾಭಂ ಪೀತಾಭ ಸಾರ್ಯತೆ ದ್ರವಂ ಪೂತ್ಯಂಲೋದ್ಗಾರ ಹೃತ್ಕಂಠ ದಾಹಾರುಚಿ ತುಡರ್ಧಿತಃ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮತ್ತೆ ಕಟುರಸ ಪ್ರಧಾನವಾಗಿರುವಂಥದ್ದನ್ನ ಸೇವನೆ ಮಾಡೋದು, ಅರ್ಥಾತ್ ತುಂಬ ಖಾರ ಇರುವಂತಹ ಅನ್ನಪಾನಗಳನ್ನ ಸೇವನೆ ಮಾಡೋದ್ರಿಂದ, ವಿದಾಹಿ ಅಂದರೆ ಕರೆದಿರುವಂತಹ ಬಜ್ಜಿ ಬೋಂಡ ಹಪ್ಪಳ ಸಂಡಿಗೆ ಇತ್ಯಾದಿಗಳನ್ನ ಸೇವನೆ ಮಾಡೋದ್ರಿಂದ, ಅಮ್ಲ ತುಂಬ ಹುಳಿ ಇರುವಂಥ ಅನ್ನಪಾನಗಳನ್ನ ಸೇವನೆ ಮಾಡೋದ್ರಿಂದ, ಪಿತ್ತ ಮುಲ್ಬಣಂ ಪಿತ್ತ ಪ್ರಕೋಪ ಆಗಿ ಆ ಪಿತ್ತವು ಆಪ್ಲಾವಯದ್ ಅತ್ಯನಲಂ ಅಂದರೆ ಅನಲ ಅಂದರೆ ಅಗ್ನಿಯನ್ನು ಮಂದ ಮಾಡಿ, ಜಲಂ ತಪ್ತಮಿವಾನಲಂ ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಬಗ 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 ಅಂತ ಕುದೀತಾ ಇರುವಂತಹ ನೀರು, ಅದು ತಪ್ತ ಜಲ. ಆ ತಪ್ತ ಜಲ ಅಗ್ನಿಗೆ ಹಾಕಿದ್ರೆ ಏನಾಗುತ್ತೆ? ಅಗ್ನಿ ಬಿಸಿನೀರು ಅಗ್ನಿಗೆ ಹಾಕಿದ್ರೆ ಬಿಸಿ ಅಗ್ನಿ ಭಗ್ ಅಂತ ಇನ್ನೂ ಜಾಸ್ತಿ ಉರಿಯತ್ತ? ಇಲ್ಲ ಅಲ್ವಾ, ಅದು ತಣ್ಣಗೆ ಮಾಡುತ್ತೆ. ಇದು ಅದೇ ರೀತಿ ಅಂತ ಒಂದು ಉದಾಹರಣೆ ನೋಡಿದ್ರ. ಅಂದರೆ ಅನೆಲ್ಲ ಸಪ್ರೇಟ್ ಎಂಟಿಟಿಯಾಗಿ ತೋರಿಸಿ ಪಿತ್ತ ಬೇರೆಯೇ ಅಂತ ತೋರಿಸ್ತಾ ಇರುವಂತಹ ಮತ್ತೊಂದು ಉದಾಹರಣೆ. ಇಲ್ಲಿ ದ್ರವತ್ವಾನ ಜಾಸ್ತಿ ಆಗುತ್ತೆ. ಈ ಕಟು, ಅಮ್ಲ, ವಿದಾಹಿ, ಕ್ಷಾರ ಇತ್ಯಾದಿಗಳ ನಿಧಾನಗಳು ಏನು ಶಾಸ್ತ್ರದಲ್ಲಿ ಉದ್ಘೋಷ ಹೇಳಿದಾರೋ ಆ ನಿಧಾನಗಳಿಂದ ಪಿತ್ತದಲ್ಲಿರುವಂತಹ ದ್ರವಗುಣ ಸರಗುಣಗಳು ಪ್ರಕೋಪ ಆಗಿ, ಆ ಉಷ್ಣಗಳು ತೀಕ್ಷ್ಣಗಳು ಎಲ್ಲನೂ ಪ್ರಕೋಪ ಆಗಿ ಅಲ್ಲಿರುವಂತಹ ಅಗ್ನಿಯನ್ನು ಆಚ್ಛಾದನೆ ಮಾಡ್ತಾರೆ. ಅಲ್ಲಿ ಯಾವ ರೀತಿ ವಾತ ಆಚ್ಛಾದನೆ ಮಾಡ್ತೋ, ಇಲ್ಲಿ ಪಿತ್ತ ಉಷ್ಣ ತೀಕ್ಷ್ಣ ಮತ್ತು ಸರದ್ರವಗಳಿಂದ ಕೂಡಿರುವಂತಹ ಪಿತ್ತವು ಅಗ್ನಿಯನ್ನು ಆಚ್ಛಾದನೆ ಮಾಡಿ ಅಗ್ನಿಯನ್ನು ದೃಷ್ಟಿ ಮಾಡುತ್ತೆ. ಇದರಿಂದ ಏನಾಗತ್ತೆ ಅಂದರೆ ಅಜೀರ್ಣ ಅನ್ನೋದು ಉತ್ಪತ್ತಿ ಆಗತ್ತೆ. ಮತ್ತು ಬರುವಂತಹ ಮಲ ಯಾವ ವರ್ಣದಲ್ಲಿರುತ್ತೆ ಅಂದರೆ ನೀಲಪೀತಾಭಂ, ನೀಲಿ ವರ್ಣದಿಂದ. ಅರ್ಥಾತ್ ಇಲ್ಲಿ ನೀಲಂ ಅಂದರೆ ಲೀನಂ ಕೃಷ್ಣಂ ಅಂತ ಅರ್ಥ. ಒಂದು ಬ್ಲ್ಯಾಕಿಶ್ ಆಗಿ ಅಥವಾ ಕಪ್ಪಗಿರುವಂಥದ್ದು. ಪೀತಾಭಂ ಯೆಲ್ಲೋಯಿಶ್ ಆಗೂ ಇರುತ್ತೆ. ಪೀತಾಭ ಸಾರ್ಯತೆ ದ್ರವಂ, ಏನು ಅರಿಶಿಣದ ನೀರೇ ಬರ್ತಾ ಇದೆಯಾ ಅನ್ನೋ ರೀತಿ ಕಾಣಿಸುತ್ತೆ ಅಂತ. ಅದಕ್ಕೆ ಪೀತಾಭ ಸಾರ್ಯತೆ ದ್ರವಂ ಗೊತ್ತಾಗ್ತಾ ಇದೆ ಅಲ್ವಾ ಅಂತ ಹೇಳ್ತಾ, ಪೂತ್ಯಂಲೋದ್ಗಾರ ಹೃತ್ಕಂಠ, ಪೂತಿ ತುಂಬ ವಾಸನೆ ಇರುತ್ತೆ. ಆಮೇಲೆ ಉದ್ಗಾರ ಹೆಂಗಿರುತ್ತೆ ಅಂದರೆ ತುಂಬ ವಾಸನೆ ಇರುವಂತಹ ಉದ್ಗಾರ ಬರುತ್ತೆ. ಮತ್ತು ಅಮ್ಲ ಹುಳಿ ಉದ್ಗಾರಗಳು ಬರುವಂಥದ್ದು. ಮತ್ತು ಇದು ವಿಶೇಷ, ಅಮ್ಲ ಪಿತ್ತದಲ್ಲೂ ಈ ಲಕ್ಷಣಗಳು ನಮಗೆ ಕಂಡುಬರುತ್ತೆ. ಮತ್ತು ಅದಕ್ಕೆ ನಾವು ವಿಶೇಷವಾಗಿ ಎಲ್ಲವನ್ನು ಸ್ಮೃತಿಯಲ್ಲಿ ಇಟ್ಕೊಂಡಿರಬೇಕು. ಈ ಲಕ್ಷಣಗಳು ಇನ್ನು ಯಾವುದೇ ವ್ಯಾಧಿಯಲ್ಲಿ ಬರುತ್ತೆ ಅನ್ನೋದನ್ನು ನಾವು ವಿಶೇಷವಾಗಿ ಸಂಶೋಧನಾ ರೀತಿಯಾಗಿ ಮಾಡಿ ಆ ಲಕ್ಷಣಗಳನ್ನ ಸ್ಮೃತಿಯಲ್ಲಿ, ಮಸ್ತಕದಲ್ಲಿ, ಪುಸ್ತಕದಲ್ಲಿ ಎರಡು ಕಡೆಯೂ ನಾವು ಮಾಡಿದ್ದಲ್ಲಿ ತುಂಬ ಅನುಕೂಲ ಆಗುತ್ತೆ. ಪೂತ್ಯಮ್ಲೋದ್ಗಾರ ಕಂಠದಾಹ ರುಚಿರ್ ತುಡರ್ದಿತಾಹ ಅಂತ ಹೇಳ್ತಾರೆ. ಮತ್ತು ಆ ರುಚಿ ಅನ್ನೋದು ಇರುವಂಥದ್ದು. ಮತ್ತು ತೃಷ್ಣ, ತೃಡ ಅಂದರೆ ತೃಷ್ಣ ಅಂತ ತುಂಬ ಬಾಯಾರಿಕೆ ಇರುತ್ತೆ. ಇದು ಪಿತ್ತಜ ಗ್ರಹಣಿ ಲಕ್ಷಣ ಅಂತ ಹೇಳ್ತಾ, ಕಪಜ ಗ್ರಹಣಿ ಲಕ್ಷಣಗಳೇನು ಅಂದರೆ ಗುರ್ವತಿ ಸ್ನಿಗ್ಧ ಶೀತಾದಿ ಭೋಜನಾದ್ ಅತಿಭೋಜನಾತ್ ಭುಕ್ತಮಾತಸ್ಯ ಚ ಸ್ವಪ್ನಾದ್ ಅತ್ಯಗ್ನಿಂ ಕುಪಿತ ಕಪಃ ತಸ್ಯಾನ್ನಂ ಪಚ್ಯತೆ ದುಃಖಂ ಉಲ್ಲಾಸಚರ್ದ್ಯರೋಚಕಾಃ ಹಾಸ್ಯೋಪದೇಹ ಮಾಧುರ್ಯಂ ಕಾಸಷ್ಟೀವನಪೀನಸಾಃ ಹೃದಯಂ ಮನ್ಯತೆ ಸ್ತ್ಯಾನಂ ಉದರಂ ಸ್ಥಿಮಿತಂ ಗುರುಃ ದುಷ್ಟೋ ಮಧುರ ಉದ್ಗಾರ ಸದನಂ ಸ್ತ್ರೀಶ್ವಹರ್ಷಣಂ ಭಿನ್ನಾಮಶ್ಲೇಷ್ಮ ಸಂಸುಷ್ಟ ಗುರುವರ್ಚ ಪ್ರವರ್ತನಂ ಆಕೃಶಸ್ಯಾಪಿ ದೌರ್ಬಲ್ಯಂ ಆಲಸ್ಯಂಚ ಕಫಾತ್ಮಕೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಮಾಮೂಲಿ ಸಾಮಾನ್ಯ ಲಕ್ಷಣಗಳು, ಅಂದರೆ ಸಾಮಾನ್ಯ ಕಫಜ ನಿಧಾನಗಳನ್ನ ತಿಳಿಸ್ತಾ ಇದೆ. ಗುರು ಆಹಾರ ಸೇವನೆ ಮಾಡೋದ್ರಿಂದ, ಅತಿ ಸ್ನಿಗ್ಧವಾಗಿ ಅತಿ ಶೀತವಾಗಿರುವಂತಹ ಆಹಾರಗಳನ್ನ ಸೇವನೆ ಮಾಡೋದ್ರಿಂದ, ಅತಿ ಭೋಜನಾತ ಅಂದರೆ ಭೋಜನ ಆದಮೇಲೂ ಮತ್ತೆ ಇನ್ನೊಂದು ಸತಿ ಭೋಜನ ಮಾಡುವಂಥದ್ದು, ಮತ್ತು ಒಂದೇ ಸತಿ ಭೋಜನದಲ್ಲಿ ಅತ್ಯಂತ ಪ್ರಮಾಣ ರಾಶಿ ಅಂದರೆ ಎರಡಿದೆ, ಸರ್ವಗ್ರಹ ಪರಿಗ್ರಹ ಅಂತ. ಆ ಸರ್ವಗ್ರಹನೇ ಅತಿ ಮಾತ್ರದಲ್ಲಿದ್ದಲ್ಲಿ, ಅಥವಾ ಪರಿಗ್ರಹ ಅನ್ನೋ ಭೋಜನ ಮಾತ್ರ ಇಷ್ಟಿಷ್ಟೇ ಭೋಜನವನ್ನು ಒಂದೊಂದು ಅವರ್ಗೂ ತಿನ್ನುವಂಥದ್ದು,
ಎರಡೂ ಇಲ್ಲಿ ನಾವು ಸ್ವೀಕಾರ ಮಾಡಬೇಕು ಅತಿ ಭೋಜನ ಅನ್ನೋದರಲ್ಲಿ. ಯಾಕೆಂದರೆ ಚರಕ ವಿಮಾನಸ್ಥಾನದಲ್ಲಿ ಇಲ್ಲೋ ರೀತಿ ಸರ್ವಗ್ರಹ ಪರಿಗ್ರಹ ಅಂತ ಎರಡು ರೀತಿ ಇರುತ್ತೆ ರಾಶಿ. ಆ ಎರಡೂ ಅತಿ ಭೋಜನ ಅಂತ ಅರ್ಥ ಮಾಡ್ಕೊಂಡು ಭುಕ್ತ ಮಾತಸ್ಯ ಚ ಸ್ವಪ್ನಾದ ತಿಂದಿದ ತಕ್ಷಣ ಸ್ವಪ್ನ ನಿದ್ದೆ ಮಾಡುವವನಿಗೆ ಅತ್ಯಗ್ನಿಂ ಕುಪಿತ ಕಪಃ ಕಪ ಅತ್ಯಂತ ಪ್ರಕೋಪ ಆಗಿ ಅಗ್ನಿಯನ್ನು ದೂಷಣೆ ಮಾಡುತ್ತೆ. ಇನ್ನು ಅಗ್ನಿ ದೂಷಣ ಆದಮೇಲೆ ಏನಾಗತ್ತೆ ಅಂದರೆ ತಸ್ಯಾನ್ನಂ ಪಚ್ಯತೆ ದುಃಖಂ. ಇನ್ನು ಅವನು ತಿಂದಿರೋ ಅಂಥ ಅನ್ನ ಪಚನ ಆಗೋದ್ರಲ್ಲಿ ಅತ್ಯಂತ ಕಷ್ಟ ಆಗತ್ತೆ, ಕಷ್ಟವನ್ನು ಉತ್ಪತ್ತಿ ಮಾಡುತ್ತೆ. ಉಲ್ಲಾಸ ಛರ್ದಿ ಅರೋಚಕಾಹ, ಇನ್ನು ಅವನಿಗೆ ಉಲ್ಲಾಸ ಛರ್ದಿ ಅರೋಚಕಗಳು ಉತ್ಪತ್ತಿ ಆಗತ್ತೆ. ಅಂದರೆ ಈ ಲಕ್ಷಣಗಳೆಲ್ಲ ಸುಶ್ರುತ ಸುತಸ್ಥಾನ 35ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಮಂದಾಗ್ನಿ ಲಕ್ಷಣಗಳು ಹೆಂಗಿರುತ್ತೆ ಅಂತ. ಸೊ ಅದನ್ನು ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದು. ಅಂದರೆ ಆ ಮಂದಾಗ್ನಿ ಅನ್ನೋದು ಕಪದೋಷದಿಂದ ಅಲ್ವಾ ಆಗಿರುವಂಥದ್ದು. ಇಲ್ಲೂ ಕಪಜ ಗ್ರಹಣಿ ಲಕ್ಷಣಗಳು ಒಂದೊಂದು ಸಾಮಾನ್ಯ ಲಕ್ಷಣಗಳನ್ನ ತೋರಿಸುತ್ತೆ, ಇದು ಈ ದೋಷದಿಂದ ಆಗಿದೆ ಅಂತ. ಒಂದೊಂದು ವಿಶೇಷ ಲಕ್ಷಣಗಳು, ಅದನ್ನು ನಾವು ಯಾವತ್ತಿಗೂ ಮರೀಬಾರ್ದು. ಆಯುರ್ವೇದ ಅಧ್ಯಯನ ಮಾಡುವಾಗ ಸಾಮಾನ್ಯ ಲಕ್ಷಣಗಳು ಅದರ ಜೊತೆಯಲ್ಲಿ ವ್ಯಾಧಿ ವಿಶೇಷ ಲಕ್ಷಣಗಳು ಅಥವಾ ದೋಷದ ವಿಶೇಷ ಲಕ್ಷಣಗಳು ಏನು ಅನ್ನೋದು ನಾವು ಪರಿಶೀಲನೆ ಮಾಡಬೇಕಾಗಿರುವಂಥದ್ದು ಒಂದೊಂದು ಪ್ರಕರಣಗಳಲ್ಲೂ ಅಂತ ಹೇಳ್ತಾ, ಹಾಸ್ಯೋಪದೇಹ ಮಾಧುರ್ಯಂ. ಫುಲ್ಲು ಹಾಸ್ಯ ಅಂದರೆ ಮುಖದಲ್ಲಿ ಫುಲ್ ಉಪದೇಹ ಅಂದರೆ ಕೋಟಿಂಗ್ ಇರುತ್ತೆ, ಶುಕ್ಲವರ್ಣದ್ದು ಉಪದೇಹ ಇರುತ್ತೆ. ಮಾಧುರ್ಯಂ ಫುಲ್ಲು ಸಿಹಿ 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 ಅಂತ ಅನಿಸುತ್ತೆ. ಕಾಸಷ್ಟೀವನ ಪೀನಸಾಹ, ಅದ್ರ ಜೊತೆಯಲ್ಲಿ ಕೆಮ್ಮು ಮತ್ತು ಉಗುಳಿಗೆ ಮತ್ತು ಪೀನಸ ಮೂಗಲ್ ಸೋರುವಂಥದ್ದು ಎಲ್ಲನೂ ಇರುತ್ತೆ. ಹೃದಯಂ ಮನ್ಯತೆ ಸ್ಥಾನಂ ಉದರಂ ಸ್ಥಿಮಿತಂ ಗುರುಹು. ಹೃದಯ ಪ್ರದೇಶ ಮತ್ತು ಉದರ ಪ್ರದೇಶ, ಹೃತ್ಪ್ರದೇಶ ಮತ್ತು ಉದರ ಪ್ರದೇಶ ಎರಡೂ ಸ್ಥಿಮಿತವಾಗಿ ಸ್ಥಾನಂ ಅಂದರೆ ಭಾರವಾಗಿ ಇರೋ ರೀತಿ ಕಾಣಿಸುತ್ತೆ. ದುಷ್ಟೋ ಮಧುರ ಉದ್ಗಾರ. ಮತ್ತು ಇವನಿಗೆ ಉದ್ಗಾರ ಹೆಂಗಿರುತ್ತೆ ಅಂದರೆ ಮಧುರ ಉದ್ಗಾರ ಇರುತ್ತಂತೆ. ಅದೇ ಪಿತ್ತಜ ಗ್ರಹಣಿಯಲ್ಲಿ ಹೆಂಗಿತ್ತು ಅಮ್ಲೋದ್ಗಾರ ಇತ್ತು, ಇಲ್ಲಿ ಕಪಜ ಗ್ರಹಣಿಯಲ್ಲಿ ಮಧುರ ಉದ್ಗಾರ ಇರುವಂಥದ್ದು. ಸ್ತ್ರೀ ಸ್ವಹರ್ಷನಂ, ಮತ್ತು ಅವನಿಗೆ ಸ್ತ್ರೀಯರಲ್ಲಿ ವಿಶೇಷವಾಗಿ ಹರ್ಷ ಖುಷಿ ಅನ್ನೋದೇ ಇರೋದಿಲ್ಲ. ಸೊ ಅವನಿಗಿಲ್ಲ ಅಂದರೆ ಅದು ಅವನಿಗೆ ಕಪಜ ಗ್ರಹಣಿ ಅಂತ ಅರ್ಥ. ಸೊ ಸ್ತ್ರೀಯರಲ್ಲಿ ಹರ್ಷ ಇದೆ ಅಂದರೆ ಅವನಿಗೆ ಕಪ ಅನ್ನೋದು ಪ್ರಕೋಪ ಆಗಿಲ್ಲ ಅಂತ ಅರ್ಥ. ಇಲ್ಲಿ ಸ್ತ್ರೀ ಅಂದರೆ ಒಂದು ವಿಶೇಷವಾಗಿ ಒಂದು ಹುಡುಗಿ ಅಂತ ಅಲ್ಲ ಅರ್ಥ. ಸ್ತ್ರೀ ಅಂದರೆ ಸಕಾರ ತಕಾರ ರಕಾರಾತ್ಮಕವಾಗಿರುವಂಥ ಒಂದು ಪದ, ಅಂದರೆ ಅದು ಜಗತ್ತಿಗೆ ಸಂಕೇತ ಅಂತ ಇಲ್ಲಿ ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಅಕಸ್ಮಾತ್ ಹುಡುಗಿಯರಿಗೆ ಇವಾಗ ಕಪಚ ಗ್ರಹಣಿ ಬಂದಿದೆ ಅಂದರೆ ಅಲ್ಲಿ ಸ್ತ್ರೀ ಸ್ವಹರ್ಷನಂ ಅಂದರೆ ಹುಡುಗಿಯರಿಗೆ ಹರ್ಷ ಇರೋದಿಲ್ಲ ಅಂತನ ಅರ್ಥ. ಅಂದರೆ ಅವನಿಗೆ ಶರೀರಕ್ಕೆ ಸ್ತ್ರೀ ಅಂತ ವಾಕ್ಯ, ಒಳಗಡೆ ಇರುವಂಥ ಜೀವ ಪುರುಷ ಪುಮ್ಮ ಆದರೆ ಅದಕ್ಕೆ ಕಥಿತ ಪುರುಷೀಯಂ ಪುರುಷ ವಿಷಯಂ ಶಾರೀರಂ ಅಂತೆಲ್ಲ ಹೇಳುವಾಗ ಅಲ್ಲಿ ಹುಡುಗರ ವಿಷಯ ಶಾರೀರ ಅಂತ ನಾವು ಅಲ್ಲಿ ವ್ಯಾಖ್ಯಾನಗಳು ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಪುರುಷ ಅಂದರೆ ಪುರಿ ಶರೀರೇ ಶೈತೈರಿ ಪುರುಷ, ಆತ್ಮಕ್ಕೆ ಪುರುಷ ಅಂತ, ಮತ್ತು ಈ ಶರೀರಕ್ಕೆ ಸ್ತ್ರೀ ಅಂತ. ಅಂದರೆ ಈ ಶರೀರ ವಿಷಯಾರ್ಥಗಳಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ ಅನ್ನೋದು ಇಲ್ಲಿ ಅರ್ಥ. ಸ್ತ್ರೀ ಸ್ವಹರ್ಷನಂ ಅಂದರೆ ಅಂತ ಹೇಳ್ತಾ, ಭಿನ್ನ ಆಮಶ್ಲೇಷ್ಮ ಸಂಸುಷ್ಟ ಗುರುವರ್ಚ ಪ್ರವರ್ತನಂ. ಮತ್ತು ಅವನು ಹೋಗುವಂಥ ಪುರೀಶ ವರ್ಚಸ್ ಹೆಂಗಿರುತ್ತೆ ಅಂದರೆ ಭಿನ್ನವಾಗಿ ಇರುತ್ತೆ. ಅಂದರೆ ಒಂದೇ ಸತಿ ಬರೋದಿಲ್ಲ, ಇಷ್ಟಿಷ್ಟೇ ಬರುತ್ತೆ, ಅದು ಘನವಾಗಿರುತ್ತೆ. ಮತ್ತು ಆಮಶ್ಲೇಷ್ಮ ಸಂವೃತ ಆಗಿರುತ್ತೆ, ಫುಲ್ಲು ಪಿಚ ಪಿಚ ಅಂತ ಗೊನ್ನೆ ಥರ ಇರುವಂಥದ್ದು. ಅಕೃಶಸ್ಯಾಪಿ ದೌರ್ಬಲ್ಯಂ ಆಲಸ್ಯಂ ಚ ಕಪಾತ್ಮಕೆ. ನೋಡಿ, ಅಕೃಶಸ್ಯಾಪಿ ಈ ಕಪಜ ಗ್ರಹಿಣಿ ಅವನು ಅದರ ರೋಗಿ ಕೃಷ್ಣಾಗಿಲ್ಲ, ಅಕೃಶಸ್ಯ ಅಂದರೆ ಸ್ಥೂಲವಾಗಿದ್ದಾನೆ, ಆದರೂ ದೌರ್ಬಲ್ಯ ಇರುತ್ತೆ. ಅಕೃಶಸ್ಯಾಪಿ ದೌರ್ಬಲ್ಯಂ ಮತ್ತು ಆಲಸ್ಯಂಚ ಕಪಾತ್ಮಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಪೃಥಕ್ ದೋಷಜ ಗ್ರಹಣಿ ಲಕ್ಷಣಗಳನ್ನ ನಾವು ನೋಡಿ ಮುಗಿಸಿದ್ವಿ. ಈಗ ಸನ್ನಿಪಾತಜ ಗ್ರಹಣಿ ಲಕ್ಷಣವನ್ನು ಆ ಶಾಸ್ತ್ರ ಹೇಳ್ತಾ ಇದೆ. ಅಂದರೆ ಈ ಮೂರು ದೋಷಗಳಲ್ಲಿ ಏನೇನು ಲಕ್ಷಣಗಳು ಉತ್ಪತ್ತಿ ಆಯಿತೋ ಅದರ ಎಲ್ಲ ಲಕ್ಷಣಗಳು ಸಮ್ಮಿಶ್ರವಾಗಿದ್ದಲ್ಲಿ ಆ ಪುರುಷನಿಗೆ ಸನ್ನಿಪಾತಜ ಗ್ರಹಣಿ ಅಂತ ವ್ಯಾಧಿ ವಿನಿಶ್ಚಯ ಮಾಡುತ್ತೆ. ಅದಕ್ಕೆ ಪೃಥಗ್ವಾತಾದೀನ್ ನಿರ್ದಿಷ್ಟ ಹೇತುಲಿಂಗ ಸಮಾಗಮೆ ತಿದೋಷಂ ನಿರ್ದಿಶೇದೇವಂ ತೇಷಾಂ ವಕ್ಷ್ಯಾಮಿ ಭೇಷಜಂ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಒಂದೊಂದು ದೋಷದ ಗ್ರಹಣಿಯಲ್ಲೂ ಏನೇನು ಲಕ್ಷಣಗಳಿತ್ತೋ ಆ ಎಲ್ಲ ಲಕ್ಷಣಗಳಲ್ಲೂ ಇವನಲ್ಲಿ ಇರುತ್ತೆ. ಅದು ತ್ರಿದೋಷಜ ಗ್ರಹಣಿ ಅಥವಾ ಸನ್ನಿಪಾತಜ ಗ್ರಹಣಿ ಅಂತ ಮಾಧವಕರರು ಹೇಳ್ತಾ ಇರುವಂಥದ್ದು. ಇದಾದಮೇಲೆ ಸಂಗ್ರಹ ಗ್ರಹಣಿ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇದು ಎಲ್ಲೂ ಚರಕದಲ್ಲಿ ಕಾಣಿಸೋದಿಲ್ಲ, ಬರೀ ಮಾಧವ ಮಾತ್ರನೇ ಹೇಳ್ತಾ ಇರುವಂಥ ವಿಶೇಷ ಗ್ರಹಣಿ ಏನದು ಅಂದರೆ ಸಂಗ್ರಹ ಗ್ರಹಣಿ ಅಂತ.
ಇದಾದಮೇಲೆ ನೆಕ್ಸ್ಟು ಘಟಿ ಅಂತ ಗ್ರಹಣಿ ಅಂತಲೂ ಹೇಳ್ತಾರೆ. ಅಂದರೆ ಚರಕ ಪ್ರಕಾರ 4 ಗ್ರಹಣಿಗಳಾದರೂ ಕೂಡ ಮಾಧವಕರರ ಪ್ರಕಾರ ಅಷ್ಟು ವಿಶೇಷವಾಗಿ 4 ಪ್ಲಸ್ ಸಂಗ್ರಹ ಗ್ರಹಣಿ ಮತ್ತು ಘಟಿಯಂತ್ರ ಗ್ರಹಣಿ ಅಂತ 2 ವಿಶೇಷ ಗ್ರಹಣಿಗಳನ್ನು ಹೇಳಿದ್ದಾರೆ. ಈಗ ಸಂಗ್ರಹ ಗ್ರಹಣಿ ಅಂದರೆ ಏನು? ಅಂತ್ರಕೂಜನ ಮಾಲಸ್ಯಂ ದೌರ್ಬಲ್ಯಂ ಸದನಂ ತಥಾ ದ್ರವಂ ಶೀತಂ ಘನಂ ಸ್ನಿಗ್ಧಂ ಸಕಟಿವೇದನಂ ಶಕೃತ ಆಮಂ ಬಹು ಸಪೈಚಲ್ಯಂ ಸಶಬ್ದಂ ಮಂದವೇದನಂ ಪಕ್ಷಾನ್ ಮಾಸ ದಶಾಹಾದ್ವಾ ನಿತ್ಯಂ ವಾಪ್ಯಧವ ಮುಂಚತಿ ದಿವಾ ಪ್ರಕೋಪೋ ಭವತಿ ರಾತ್ರೋ ಶಾಂತಿಂ ವ್ರಜೇಚ್ಛ ಸಾ ದುರ್ವಿಜ್ಞೇಯ ದುಶ್ಚಿಕಿತ್ಸ್ಯಾ ಚಿರಕಾಲಾನುಬಂಧಿನಿ ಸಾ ಭವೇದಾಮವಾತೇನ ಸಂಗ್ರಹ ಗ್ರಹಣೀ ಮತ ಸ ಭವೇದಾಮವಾತೇನ ಸಂಗ್ರಹ ಗ್ರಹಣೀ ಮತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಯಾಕೆ ಚರಕ ಏರಿಲ್ಲ ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ, ಈ ಪ್ರಕರಣದಲ್ಲಿ ಕೊನೆಯ ಪಾದ ಹೇಳ್ತದೆ ಸ ಭವೇದ್ ಆಮವಾತೇನ ಸಂಗ್ರಹ ಗ್ರಹಣೀ ಮತ ಅಂತ. ಆಮ ಮತ್ತು ವಾತಗಳಿಂದನೇ ಇದು ಆಗಿರುವಂಥದ್ದು. ಅಂದರೆ ನಾವು ಇವಾಗ ಪ್ರಾರಂಭದಲ್ಲೇ ನಾವು ನೋಡಿದ್ವಿ, ಆಮ ಅನ್ನೋದು ಇದ್ದೇ ಇರುತ್ತೆ ಗ್ರಹಣಿ ರೋಗದಲ್ಲಿ, ಮತ್ತು ವಾತಜ ಗ್ರಹಣಿಯಲ್ಲಿ ಇದು ಸಂಗ್ರಹ ಗ್ರಹಣಿ ಬರುತ್ತೆ. ಅದಕ್ಕೋಸ್ಕರ ಚರಕ ವಿಶೇಷವಾಗಿ ಸಂಗ್ರಹ ಗ್ರಹಣಿ ಅಂತ ಹೇಳಿಲ್ಲ. ಆದರೆ ಮಾಧವಕರ ಯಾಕಪ್ಪ ಹೇಳಿದ್ದಾರೆ ಅಂದರೆ, ಅದ್ರ ಮೊದಲನೇ ಪಾದ ತಿಳಿಸತ್ತೆ. ಈ ಕೊನೆಯ ಪಾದದ ಮೊದಲನೇ ಪಾದ ಏನಂತ ಹೇಳುತ್ತೆ? ದುರ್ವಿಜ್ಞೇಯ ದುಶ್ಚಿಕಿತ್ಸ್ಯಾ ಚಿರಕಾಲಾನುಬಂಧಿನಿ. ಆ ವಾತಜ ಗ್ರಹಣಿನೇ ಆಮ ಮತ್ತು ವಾತ ಅತ್ಯಂತ ಚಿರಕಾಲದಿಂದ ಇದ್ದಲ್ಲಿ, ಮತ್ತು ಆಮ ಪ್ರಮಾಣ, ವಾತ ಪ್ರಕೋಪ ಆಗಿರುವಂತಹ ಪ್ರಮಾಣ, ಅವನು ಸೇವನೆ ಮಾಡಿರುವಂತಹ ನಿಧಾನಗಳ ಪ್ರಮಾಣ ಉತ್ತಮ ಮಾತ್ರ ಆಗಿದ್ದಲ್ಲಿ ಆವಾಗ ಅದಕ್ಕೆ ಒಂದು ದೊಡ್ಡ ಸ್ಥಾನವನ್ನೇ ಕೊಡಬೇಕು. ಅದಕ್ಕೋಸ್ಕರ ಕೊಟ್ಟು ತೋರಿಸ್ತಾ ಇರುವಂಥದ್ದು. ಯಾಕೆಂದರೆ ಈ ವಾತಜ ಗ್ರಹಣಿ ಅಂತ ನಾವು ಪರಿಗಣನೆ ಮಾಡಿರುವಂತಹ ಈ ಸಂಗ್ರಹ ಗ್ರಹಣಿ ದುರ್ವಿಜ್ಞೇಯ, ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದಕ್ಕೆ. ದುಶ್ಚಿಕಿತ್ಸೆ ಮತ್ತು ಚಿಕಿತ್ಸೆ ಮಾಡೋದಕ್ಕೆ ನಾವು ಕೇವಲ ವಾತಜ ಗ್ರಹಣಿಯಲ್ಲಿರುವಂತಹ ಚಿಕಿತ್ಸೆಗಳನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ಇದು ಅತಿ ಸುಲಭವಾಗಿ ಹೋಗೋದಿಲ್ಲ. ಇಲ್ಲೆಲ್ಲ ವಿಶೇಷ ಚಿಕಿತ್ಸೆಗಳಾಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮಾಧವಕರರು ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟು ಹೇಳಿರುವಂಥದ್ದು ಅಂತ ಹೇಳ್ತಾ, ಇಲ್ಲೇನೇನಿರುತ್ತೆ? ಅಂತ್ರಕೂಜನಂ, ಫುಲ್ ಹೊಟ್ಟೆಯಲ್ಲಿ ಗುಡಗುಡಾಯನಃ ಅಂತಿರುತ್ತೆ, ಮತ್ತು ದೌರ್ಬಲ್ಯ ಇದ್ದೇ ಇರುತ್ತೆ, ಸದನ ಇರುತ್ತೆ, ದ್ರವಂ ಶೀತಂ ಘನಂ ಸ್ನಿಗ್ಧಂ, ದ್ರವವಾಗಿ ಮಲ ಇರುತ್ತೆ, ಶೀತವಾಗಿರುತ್ತೆ. ಗಮನಿಸಬೇಕು, ಈ ಶೀತತ್ವ ಯಾವುದರಿಂದ ಅಂದರೆ ಆಮ ಮತ್ತು ವಾತ ಎರಡರಿಂದನೂ ಹೌದು. ಸ್ನಿಗ್ಧಂ ಸ ಕಟಿವೇದನಂ ಶಕೃತ, ಇದು ಮುಖ್ಯ. ಕಟಿವೇದನ, ಸೊಂಟ ನೋವು ಅನ್ನೋದಿರುತ್ತೆ. ಅಂದರೆ ನಾವು ಪರೀಕ್ಷೆ ಮಾಡಬೇಕು, ಸೊಂಟ ನೋವು ಅಂತ ಹೇಳ್ತಾರೆ. ಅವಾಗ ನಾವು ಪುರುಷನೂ ವಿಚಾರಿಸ್ಬೇಕು ಪ್ರಶ್ನೆ ಮಾರ್ಗದಿಂದ. ಪುರುಷ ಅವ್ರು ಏನಾದರೂ ಹೌದು ತುಂಬ ನೀರಾಗತ್ತೆ, ತಣ್ಣಗಿರುತ್ತೆ ಅಂತ ಹೇಳ್ತಾರೆ ಅಂದರೆ ತಕ್ಷಣ ನಾವು ಸಂಗ್ರಹ ಗ್ರಹಣಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಕಟಿವೇದನ ಅನ್ನೋದು ಸುಮ್ಮನೆ ಇರೋದಿಲ್ಲ, ಭೃಶಂ ಜಾಸ್ತಿನೇ ಇರುತ್ತೆ. ಆಮಂ ಬಹುಸ ಪೈಚಲ್ಯಂ ಸಶಬ್ದಂ ಮಂದವೇದನಂ, ಮತ್ತು ಇಲ್ಲಿ ಶಬ್ದ ಬರುತ್ತೆ ಹೋಗುವಾಗ. ಪಕ್ಷಾನ್ ಮಾಸ ದಶಾಹಾಲ್ವಾ ನಿತ್ಯಂ ವಾಪ್ಯಥ ಮುಂಚತಿ. ಈ ರೀತಿ ಅವ್ನಿಗೆ ಯಾವಾಗ ಆಗುತ್ತೆ ಅಂದರೆ, ಪಕ್ಷ ಒಂದು ಪಕ್ಷಕ್ಕೆ ಒಂದು ಸತಿ ಆಗುತ್ತೆ, ಇಲ್ಲ ಮಾಸ ಒಂದು ಮಾಸಕ್ಕೆ ಒಂದು ಸತಿ ಆಗುತ್ತೆ, ಇಲ್ಲ ದಶಾಹ 10 ದಿನಗಳಿಗೂ ಈ ರೀತಿ ಆಗುತ್ತೆ, ಇಲ್ಲ ನಿತ್ಯವೂ ಈ ರೀತಿ ಆಗತ್ತೆ. ಗೊತ್ತಾಯ್ತಾ? ಸೊ ಅಂತ ಹೇಳ್ತಾ ದಿವಾ ಪ್ರಕೋಪ ಭವತಿ, ಈ ಹಗ್ಲೊತ್ತು ಅವನಿಗೆ ಈ ಲಕ್ಷಣಗಳೆಲ್ಲ ಜಾಸ್ತಿ ಆಗುತ್ತೆ. ಅಂದರೆ ರಾತ್ರಿ ಆಗ್ತಾ ರಾತ್ರಿ ಶಾಂತಿಂ ವ್ರಜೇಚ್ಛಸ, ರಾತ್ರಿ ಆಗಿದ ತಕ್ಷಣ ಶಾಂತಿ ಆಗುತ್ತೆ. ಅಂದರೆ ಅಹೋರಾತ್ರಿಗಳಿಗೆ ಕೊಟ್ಟಿರುವಂತಹ ಪ್ರಾಶಸ್ತ್ಯವನ್ನು ನಾವು ಗಮನಿಸ್ಬೋದು. ಇದು ವಿಶೇಷ. ಅದಕ್ಕೆ ಇದು ಒಂದು ದೊಡ್ಡ ಪೀಠ ಕೊಟ್ಟುಬಿಟ್ಟು ಮಾಧವಕರರು ನಮಗೆ ವ್ಯಾಖ್ಯಾನ ಮಾಡಿರುವಂಥದ್ದು. ಇನ್ನು ಘಟಿ ಅಂತ ಗ್ರಹಣಿ. ಸ್ವಪತಃ ಪಾರ್ಶ್ವಯೋ ಶೂಲಂ ಗಲಜ ಜಲಘಟೀ ಧ್ವನಿ ತಂ ವದಂತಿ ಘಟೀ ಯಂತ್ರಂ ಅಸಾಧ್ಯಂ ಗ್ರಹಣೀ ಗಧಂ ಅಂತ ಹೇಳ್ತಾ ಇದ್ದಾರೆ. ಇದು ತ್ರಿದೋಷಜ ಗ್ರಹಣಿ ಥರ ಅಲ್ಲ, ಇದು ಒಂದು ಉಪಮಾ ಆಧಾರದ ಮೇಲೆ ವ್ಯಾಧಿ ನಾಮಕರಣ ಮಾಡಿರುವಂಥದ್ದು. ಘಟೀ ಯಂತ್ರ ಗ್ರಹಣಿ ಅಂತ. ಸ್ವಪತಃ ಪಾರ್ಶ್ವಯೋ ಶೂಲಂ ಅಂದರೆ ಎಷ್ಟು ಪ್ರತ್ಯಾತ್ಮ ಲಕ್ಷಣ ಗೊತ್ತಾ? ಇದನ್ನು ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಸೈನ್ ಅಂತ ಏನು ಹೇಳ್ತೀವೋ ಹಾಗೆ ಶಾಸ್ತ್ರದಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂದರೆ ಪ್ರತ್ಯಾತ್ಮ ಲಕ್ಷಣ. ಇದು ಇಲ್ಲಿ ಮಾತ್ರನೇ ಇರುತ್ತೆ, ಬೇರೆ ಕಡೆ ಎಲ್ಲೂ ಕಾಣಿಸೋದೇ ಇಲ್ಲ. ಅದನ್ನು ಪ್ರತ್ಯಾತ್ಮ ಲಕ್ಷಣ ಅಂತ ಕರಿತೀವಿ. ಹಾಗೆ ಘಟಿ ಅಂತ ಗ್ರಹಣಿಗೂ ಮತ್ತು ಬೇರೆ ಗ್ರಹಣಿ ರೋಗಗಳಿಗೂ ಏನು ವ್ಯತ್ಯಾಸ ಅಂತ ನಾವು ಪ್ರಶ್ನೆ ಹಾಕಿದ್ದಲ್ಲಿ
ಇದರಲ್ಲಿ ಮಾತ್ರನೇ ಇರುವಂಥದ್ದು, ಬೇರೆ ಇದರಲ್ಲಿ ಇರೋದಿಲ್ಲ. ಏನದು ಪ್ರತ್ಯಾತ್ಮ ಲಕ್ಷಣ? ವಾಟ್ ಈಸ್ ದ ಡಿಫ್ರೆನ್ಷಿಯೇಟಿಂಗ್ ಫೀಚರ್ ಅಂತ ಕ್ವಶನ್ ಅರೈಸ್ ಆದರೆ ಅವಾಗ ಸ್ವಪಥ ಪಾರ್ಶ್ವಯೋ ಶೂಲಂ ಅನ್ನೋದು ಉತ್ತರ ಆಗಿರುತ್ತೆ. ಸ್ವಪತಃ ಅಂದರೆ ಮಲಗುವಂಥದ್ದು, ಪಾರ್ಶ್ವಯೋ ಅಂದರೆ ಉತ್ಥಾನದಲ್ಲ, ನ್ಯುಬ್ಜ ಅಂದರೆ ಸುಪೈನಲ್ಲ, ಪ್ರೋನಲ್ಲ, ಪಾರ್ಶ್ವಯೋ ಅಂದರೆ ಸೈಡ್ಗಳಲ್ಲಿ ಮಲಗಿರುವಾಗ ಶೂಲಂ ಸಿಕ್ಕಾಪಟ್ಟೆ ಶೂಲ ಅನ್ನೋದಾಗತ್ತೆ. ಮತ್ತು ಮಲಗಿರುವಾಗ ನೋವು ಅಷ್ಟೇ ಅಲ್ಲ, ಸರಿ ಅಲ್ವಾ? ಗಲಜ ಜಲಘಟೀ ಧ್ವನಿ ಅಂತ ಹೇಳ್ತಾರೆ. ಒಂದು ತಂಬಿಗೆಯಲ್ಲಿ ನೀರು ತುಂಬಿಸಿದ್ರೆ ಎತ್ಕೊಂಡು ಹೋಗೋ ಪಟ 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 ಅಂತ ಆ ನೀರು ಮೇಲೆಗೆ ಎದ್ದು ಕೆಳಗಡೆಗೆ ಬೀಳುವಾಗ ಶಬ್ದ ಏನು ಬರುತ್ತೋ ಆ ರೀತಿ ಮಲಗಿರುವಾಗ ಟಪ್ 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 ಅಂತ ಶಬ್ದ ಕೇಳಿಸತ್ತೆ. ತಂಬದಂತೆ ಘಟಿ ಅಂತ, ಅದಕ್ಕೆ ಆ ಘಟದಲ್ಲಿ ನೀರು ತುಂಬಿಕೊಂಡಿರುವಾಗ ಬರುವಂತಹ ಶಬ್ದ ಧ್ವನಿ ಥರ ಕಾಣಿಸುವುದರಿಂದ ಈ ರೋಗದಲ್ಲಿ ಘಟಿ ಯಂತ್ರ ಗ್ರಹಣಿ ಅಂತ ಹೆಸರಿಟ್ಟಿದ್ದಾರೆ. ಇನ್ನು ಬೇರೆ ಲಕ್ಷಣಗಳೆಲ್ಲನೂ ಇದೆ. ವಾತಜ ಗ್ರಹಣಿಯಲ್ಲಿ ಏನೇನು ಲಕ್ಷಣಗಳಿದೆಯೋ ಅದೆಲ್ಲ ಲಕ್ಷಣಗಳು ಇದೆ. ಅದರ ಜೊತೆಯಲ್ಲಿ ಸ್ವಪದ ಪಾರ್ಶ್ವಯೋ ಶೂಲಂ ಅನ್ನೋದು ವಿಶೇಷ ಲಕ್ಷಣ ಆಗಿ ಗೋಚರ ಆಗ್ತಾ ಇರುವಂಥದ್ದು. ಇದೇ ಘಟಿ ಯಂತ್ರ ಅಸಾಧ್ಯಂ. ಇದು ಮತ್ತು ಇದು ಸಾಧ್ಯತ್ವ ಏನು? ಸಾಧ್ಯನ ಅಸಾಧ್ಯನ ಅಂದರೆ ಇದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಾಧ್ಯತ್ವ ಅನ್ನೋದು ಇನ್ನೊಂದು ಪ್ರಕರಣ ಮಾತಾಡ್ತಾರೆ. ದೋಷಂ ಸಾಮಂ ನಿರಾಮಂ ಚ ವಿದ್ಯಾದ ಅತ್ರಾತಿ ಸಾರವತ್ ಲಿಂಗೇರ್ ಅಸಾಧ್ಯ ಗ್ರಹಣಿ ವಿಕಾರೋ ಯೈಸ್ತೈರ್ ಅತಿಸಾರ ಗದೋ ನ ಸಿದ್ಧೇತ ವೃದ್ಧಸ್ಯ ನೂನಂ ಗ್ರಹಣೀ ವಿಕಾರೋ ಹತ್ವಾ ತನೂಂ ನೈವ ನಿವರ್ತತೆ ಚ ಬಾಲಕೆ ಗ್ರಹಣೀ ಸಾಧ್ಯ. ನೋಡಿ, ವಿಶೇಷವಾಗಿ ಚಿಕ್ಕ ಮಕ್ಕಳಲ್ಲಿ ಗ್ರಹಣಿ ರೋಗ ಬಂದಲ್ಲಿ ಅವರಿಗೆ ಸಾಧ್ಯ. ಯೂನಿ ಕೃತ್ಸ ಸಮೀರಿತ. ಯೂನಿ ಅಂದರೆ ಯೌವನಾವಸ್ಥೆಯಲ್ಲಿ ಅದು ಅತ್ಯಂತ ಸುಖಸಾಧ ಅಲ್ಲ, ಅದಕ್ಕಿಂತ ಅಸಾಧ್ಯನೂ ಅಲ್ಲ. ಇದು ಕೃತ್ಸ ಸಾಧ್ಯ. ಅದೇ ಪರ್ಪಟಿ ಪ್ರಯೋಗಗಳಿಂದ ಅದೆಲ್ಲ ಮಾಡಿದರೆ ಸರಿ ಹೋಗುತ್ತೆ. ವೃದ್ಧೇತು ಅಸಾಧ್ಯ ವಿಜ್ಞೇಯ. ಇನ್ನು ವೃದ್ಧಾವಸ್ಥೆಯಲ್ಲಿ 60-70 ವರ್ಷ ಆದಮೇಲೆ ಬಂದರೆ ಅದು ಅಸಾಧ್ಯ ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ವಿಜ್ಞೇಯ ಮತಂ ಧನ್ವಂತರೇ ಇದಂ. ಇದು ನನ್ನ ಪ್ರಕಾರ ಅಥವಾ ಮಾಧವಕರ ಪ್ರಕಾರನೂ ಅಲ್ವಂತೆ, ಧನ್ವಂತರೇ ಇದಂ ಅಂತ ಹೇಳ್ತಾ ಇದು ಶ್ರೀ ಮಾಧವಕರ ವಿರಚಿತೆ ಮಾಧವ ನಿಧಾನೆ ಗ್ರಹಣೀ ರೋಗ ನಿಧಾನಂ ಸಮಾಪ್ತಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಆಯುರ್ವೇದ ಪರಮಾತ್ಮ ಪಾದಾರವಿಂದಾರ್ಪಣಮಸ್ತು. ಸ್ವಸ್ತಿ.